ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೆ ದೇವರು ನಮ್ಮನ್ನು ಈ ರೀತಿಯಾಗಿ ಸೇರಿಸಿರುವುದಕ್ಕಾಗಿ ದೇವರಿಗೆ ಹೃದಯಪೂರ್ವಕವಾಗಿ ನಾವು ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಸೊ ಆಫ್ಟರ್ 1 ಮಂತ್, 1 ತಿಂಗಳಾದ ಮೇಲೆ ಮತ್ತೆ ಲೈವ್ ಆಗಿ ನಾವು ಬುಧವಾರ ದಿವಸ ಈ ರೀತಿಯಾಗಿ ಪ್ರಸಂಗಿಸ್ತಾ ಇದ್ದೇನೆ. ಯಾಕಂದ್ರೆ 1 ತಿಂಗಳ ಹಿಂದೆ ಮೈಯಲ್ಲಿ ಹುಷಾರಿರಲಿಲ್ಲ. ಸೊ ವೈರಲ್ ಫೀವರ್ ನಿಂದ ಬಳಲ್ತಾ ಇರುವಾಗ ಕರ್ತನು ನಮ್ಮನ್ನು ಮುಟ್ಟಿ ಗುಣಪಡಿಸಿದ ಕಾರಣ ಸೊ ಈ ಬುಧವಾರ ದಿವಸ ನಿಮ್ಮೊಟ್ಟಿಗೆ ದೇವರ ಕೃಪೆಯಿಂದ ವಾಕ್ಯವನ್ನು ಹಂಚಿಕೊಳ್ಳುವಂತ ಆ ಕರ್ತನ ಕೃಪೆ ನಮಗೆ ಸಿಕ್ಕಿರುವ ಕಾರಣ ಕರ್ತನಿಗೆ ನಾನು ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಹಾಲೆಲೂಯಾ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುವಂತವರಾಗಿರೋಣ ಪ್ರಿಯರೇ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಓ ಗಾಡ್. ಸರ್ವಶಕ್ತನಾದಂತ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಬಿತ್ತುವನಿಗೆ ಬೀಜವು ಉಣ್ಣುವನಿಗೆ ಆಹಾರವನ್ನು ಕೊಡುವಂತ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದೇನೆ ಎಂಬುದಾಗಿ ಕೀರ್ತನೆ ಹೇಳಿದ ಪ್ರಕಾರ ಹೌದು ಸ್ವಾಮಿ, ನಮ್ಮೆಲ್ಲರನ್ನು ಕರ್ತನೆ ಸುರಕ್ಷಿತವಾಗಿರುವ ಆತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ನಮ್ಮನ್ನು ನಾವು ಬರಿದು ಮಾಡಿಕೊಂಡು ನಿನ್ನ ಪಾದದಲ್ಲಿ ಬರ್ತೇವೆ ಸ್ವಾಮಿ. ಕೇವಲ ನಾವು ನಿನ್ನನ್ನು ಆರಾಧಿಸ್ತೇವೆ ದೇವರೇ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನ್ನ ನಾಮವನ್ನು ನಾವು ಘನಪಡಿಸುತ್ತೇವೆ ದೇವರೇ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಸ್ತುತಿಗಳಿಗೆ ಪಾತ್ರನಾಗಿರುವಂತಹ ಸ್ವರ್ಗೀಯ ತಂದೆಯೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಜೀವುಳ್ಳ ದೇವರೇ, ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ ದೇವರೇ. ಥ್ಯಾಂಕ್ ಯು ಜೀಸಸ್ ಗಾಡ್. ಥ್ಯಾಂಕ್ ಯು ಲಾರ್ಡ್. ನಿನಗೆ ಸ್ತೋತ್ರಪ್ಪ, ನಿನಗೆ ಮಹಿಮೆ ಸ್ವಾಮಿ. ನಮ್ಮ ಹೃದಯ ಧ್ಯಾನವು, ನಮ್ಮ ಬಾಯಿಯ ಮಾತುಗಳು ನಿನಗೆ ಮಾತ್ರ ಸಮರ್ಪಕವಾಗಿರಲಿ ಕರ್ತನೆ. ಕರ್ತನೆ, ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ, ನಿನ್ನನ್ನು ಹೆಚ್ಚಿಸುತ್ತೇವೆ ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ವಿ ಡಿಕ್ರೀಸ್, ಯು ಇನ್ಕ್ರೀಸ್ ಓ ಫಾದರ್ ಗಾಡ್. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಿಡುಗಡೆಯಾಗಲಿ. ನಿನ್ನ ಪ್ರಸನ್ನತೆಯಿಂದ ತುಂಬು ದೇವರೇ, ನಿನ್ನ ಪ್ರಸನ್ನತೆಯಿಂದ ಆವರಿಸಿಕೋ ದೇವರೇ. ನಿನ್ನ ಆತ್ಮನ ಬಲವಾದ ನಡೆಸುವಿಕೆ ಕರ್ತನೆ ನಮ್ಮ ಒಳಗಡೆ ಅದು ಬಿಡುಗಡೆಯಾಗಲಿ. ನಿನ್ನ ಚಿತ್ತ ಉದ್ದೇಶಗಳು ಕರ್ತನೆ ಬಿಡುಗಡೆಯಾಗಲಿ. ನಿನ್ನ ಆತ್ಮನ ನಡೆಸುವಿಕೆ ಬಿಡುಗಡೆಯಾಗಲಿ. ಪರಿಶುದ್ಧಾತ್ಮನ ಪ್ರಸನ್ನತೆ ಬಿಡುಗಡೆಯಾಗಲಿ ದೇವರೇ. ನಿನ್ನ ಆತ್ಮನ ಬಲವಾದ ಅಭಿಷೇಕ ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ಅಪ್ಪ, ಫೇಸ್ಬುಕ್ ಮೂಲಕವಾಗಿ ಕರ್ತನೆ ಯಾರ್ಯಾರು ಲೈವ್ ಆಗಿ ನೋಡ್ತಾರೋ ಕರ್ತನೆ, ಇದನ್ನು ಯೂಟ್ಯೂಬ್ ಅಲ್ಲಿ ಯಾರು ನೋಡ್ತಾರೋ ಅವರೆಲ್ಲರ ಮೇಲೆ ನಿನ್ನ ಅಭಿಷೇಕ ಇಳಿದು ಬರಲಿ ಕರ್ತನೆ. ನೀ ಕಾರ್ಯ ಮಾಡು ದೇವರೇ. ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ವಂದನೆಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಸಮಯದಲ್ಲಿ ನಾವು ಕರ್ತನನ್ನು ಆರಾಧಿಸುವಂತವರಾಗಿರೋಣ ಪ್ರಿಯರೇ. ಕರ್ತನೆ, ನಿನಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಗಾಡ್. ಥ್ಯಾಂಕ್ ಯು ಜೀಸಸ್ ಗಾಡ್. ಹಾಲೆಲೂಯಾ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಏಸಯ್ಯ, 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 ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಏಸಯ್ಯ, 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 ಏಸಯ್ಯ,
ಏಸಯ್ಯ 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 ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಏಸಯ್ಯ 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 ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ. ಹೌದು ಸ್ವಾಮಿ, ಇನ್ನು ನೀ ಬೇಕು ಸ್ವಾಮಿ, ಇನ್ನು ಹೆಚ್ಚಾಗಿ ನಮಗೆ ಬೇಕು ದೇವರೇ ಕರ್ತನೆ, ನೀನು ಬೇಕಯ್ಯ. ರಿಕುಲಮ ಶಂದರ ಬಶಿದಿರಿವಿಯಲ ಮಮ ರಿಕೋ ರಬಲ ಶಂದರಲ ಬಶಿಗಿದಿರಿವಿಯ ರಿಬಲ ಗದರ ಮಶಂದರ ರಬ ಬಬಲ ಮಶಂದರಿಯಲಬ ರಿಕೋ ರಬಲಗ ಶಂದರಿ ಗದರ ಮಸಂದದ ದರಿಯಲ ಮಶಂದರಬ. Thank you, Lord. Hallelujah. Riba baba bala shandaraba. Rikola basandari kibiyala mashandaraba baba baba. ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾರ್ ಯೋರ್ ಪ್ರೆಸೆನ್ಸ್ ಓ ಫಾದರ್ ಗಾಡ್. ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಂಡಂತ ದೇವರೇ ನಿನಗೆ ಸ್ತೋತ್ರ ದೇವರೇ. ನಿನ್ನ ನಾಮವನ್ನು ಘನಪಡಿಸ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಕರ್ತನೆ ಘನಪಡಿಸುತ್ತೇವೆ ದೇವರೇ. ಥ್ಯಾಂಕ್ ಯು ಜೀಸಸ್ ಓ ಗಾಡ್. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಮಹಿಮೆ, ನಿನಗೆ ವಂದನೆ, ನಿನಗೆ ಕೃತಜ್ಞತೆಗಳು, ಧನ್ಯವಾದಗಳು, ಹೊಗಳಿಕೆಗಳು, ಪ್ರಶಂಸೆಗಳು ಸ್ವಾಮಿ. ನಮ್ಮ ಬಾಳಲ್ಲಿ ಮಾಡಿರುವಂತ ಎಲ್ಲಾ ಅದ್ಭುತಗಳಿಗಾಗಿ ಸ್ತೋತ್ರ. ನಮ್ಮೆಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಂತ ದೇವರೇ ನಿನಗೆ ಸ್ತೋತ್ರ. ನಮ್ಮ ವಿಜ್ಞಾಪನೆಗಳನ್ನು ಕೇಳಿ ಉತ್ತರ ಕೊಟ್ಟಂತ ಯೇಸುವ ಸ್ವಾಮಿಯೇ ನಿನಗೆ ಸ್ತೋತ್ರ. ಅಪಾ ತಂದೆಯೇ ನಿನಗೆ ಸ್ತೋತ್ರ, ತಂದೆಯೇ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಿನಗೆ ಮಹಿಮೆ ದೇವರೇ, ನಿನಗೆ ಕೃತಜ್ಞತೆಗಳು, ನಿನಗೆ ಧನ್ಯವಾದಗಳು. ರಿಕೋಲಮಕ ಶಂದರಬ ಜಿಕಲಮ ಗುರಬ ಶಕತರಮ ಲಿಕೋರಬಗ ಸಕತರಮ ಶಂದರಬ ಸಿಕಿತಿರಿವೆ ಯೋರಬಲಬ. ಕರ್ತನೇ ನಿನಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಹಾಲಲೂಯ, ಹಾಲಲೂಯ. ಥ್ಯಾಂಕ್ ಯು ಲಾರ್ಡ್, ಹಾಲಲೂಯ. ಥ್ಯಾಂಕ್ ಯು ಜೀಸಸ್, ಹಾಲಲೂಯ. ಥ್ಯಾಂಕ್ ಯು ಲಾರ್ಡ್, ಹಾಲಲೂಯ. ಒಬ್ಬ ಸಹೋದರನ ವಿಷಯದಲ್ಲಿ ದೇವರ ಆತ್ಮನು ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಓ ರಿಕಾಲಮ ಶಂದರಬ ಸಿಕ್ಕಿತಿರಿವಿ ಯೋ ರಬಲ ಶಂದರಬ. ಒಬ್ಬ ಸಹೋದರನ ವಿಷಯದಲ್ಲಿ ದೇವರಾತ್ಮನು ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದಾನೆ ಏನಂತಂದ್ರೆ, ಯು ಆರ್ ಸರ್ಚಿಂಗ್ ಗುಡ್ ಜಾಬ್. ಒಂದು ಒಳ್ಳೆಯ ಕೆಲಸವನ್ನು ನೀನು ಹುಡುಕ್ತಾ ಇದ್ದಿ ಮತ್ತು ನಿನ್ನ ಮನಸ್ಸಿನಲ್ಲಿ ಎರಡು ಮನಸ್ಸು ನಿನಗಿದೆ, ಎರಡು ಮನಸ್ಸು. ಯು ಹ್ಯಾವ್ ಡಬಲ್ ಮೈಂಡ್, ಯು ಹ್ಯಾವ್ ಡಬಲ್ ಮೈಂಡ್. ನಿನಗೆ ಎರಡು ಮನಸ್ಸಿದೆ. ಓ ರಿಕಾಲಮಕ ಶಂದರಬ. ಒಂದು ಮನಸ್ಸು ಹೇಳ್ತಾ ಇದೆ, ಒಂದು ಮನಸ್ಸು ಏನಂತ ಇದೆ ಅಂದ್ರೆ, ಓ ಕೆಲಸ ಮಾಡ್ಲಾ ಅಥವಾ ಬಿಸ್ನೆಸ್ ಮಾಡ್ಲಾ ಎಂಬುದಾಗಿ. ಓ ರಿಕೋಬಾ ಶಂದರಬ. ಕೆಲಸ ಮಾಡ್ಲಾ ಅಥವಾ ಬಿಸ್ನೆಸ್ ಮಾಡ್ಲಿ ಎಂಬುದಾಗಿ. ಅಥವಾ ಇನ್ನೊಂದು ಹೇಳ್ತಾ ಇದೆ ಏನಂತಂದ್ರೆ, ಸಂಪೂರ್ಣವಾದಂತಹ ಸೇವೆಗಾದ್ರೂ ನಾನು ಬರಲಾ ಎಂಬುದಾಗಿ. ಐ ವಾಂಟ್ ಟು ಡೂ ಫುಲ್ ಟೈಮ್ ಮಿನಿಸ್ಟ್ರಿ. ವಾಟ್ ಟು ಡೂ ಎಂಬುದಾಗಿ ಒಂದು ಗಲಿಬಿಲಿ, ಒಂದು ಕನ್ಫ್ಯೂಷನ್ ಅಲ್ಲಿ ನೀವು ಇದ್ದೀರಿ ಪ್ರಿಯರೇ. ಹಾಲಲೂಯ. ಡಬಲ್ ಮೈಂಡ್. ಒಬ್ಬ ಸಹೋದರನಿಗೆ ಎರಡು ಮನಸ್ಸಿದೆ. ಓರಿಕಾಲಮ ಶಂದರಬ. ಕರ್ತನ್ ಹೇಳ್ತಾನೆ, ಕರ್ತನ ವಾಕ್ಯದಲ್ಲಿದೆ, ಕ್ರಿಸ್ತನ ಮನಸ್ಸು ನಿನ್ನ ಒಳಗಡೆ ಇರಲಿ ಎಂಬುದಾಗಿ. ದಿಸ್ ಇಸ್ ಅ ಪ್ರೊಫೆಟಿಕ್ ವರ್ಡ್ ಫಾರ್ ದಟ್ ಬ್ರದರ್. ಓ ಥ್ಯಾಂಕ್ ಯು ಜೀಸಸ್, ಹಾಲಲೂಯ, ಹಾಲಲೂಯ. ಓ ಥ್ಯಾಂಕ್ ಯು ಜೀಸಸ್. ಓ ರಿಕಾಬ ಶಕತಮ ಶುಕುಟೋಬ ಶಂದರಬ. Those are watching live. Oh Rabba Shandar, God is speaking to you, brother. God is speaking to you. You have double mind. Riko Lama Shandaraba. ನಾನು ಬಿಸ್ನೆಸ್ ಮಾಡ್ಲಾ ಅಥವಾ
ಕೆಲಸ ಮಾಡ್ಲಾ ಎಂಬುದಾಗಿ. ಇನ್ನೊಂದು ಮನಸ್ಸು ಹೇಳ್ತಾ ಇದೆ, ನಾನು ಸಂಪೂರ್ಣವಾಗಿ ಸೇವೆಗಾದ್ರೂ ಬರ್ಲಾ ಎಂಬುದಾಗಿ. ಓ, ಯು ಆರ್ ಕನ್ಫ್ಯೂಸ್ಡ್, ಯು ಆರ್ ಟೋಟಲಿ ಕನ್ಫ್ಯೂಸ್ಡ್. ಓ, ಥ್ಯಾಂಕ್ ಯು ಲಾರ್ಡ್. ಸಂಪೂರ್ಣವಾಗಿ ನೀನು ಗಲಿಬಿಲಿಗೆ ಒಳಗಾಗಿದ್ದಿ ಸಹೋದರನೇ. ಸಂಪೂರ್ಣವಾದಂತ ಗಲಿಬಿಲಿ ನಿನ್ನನ್ನು ಆವರಿಸಿಕೊಂಡಿದ್ದೆ. ಓ, ಥ್ಯಾಂಕ್ ಯು ಜೀಸಸ್. ಏನು ಮಾಡ್ಲಿ ಎಂಬುದಾಗಿ ಆ ಗಲಿಬಿಲಿ ಒಳಗಡೆ ನಿನಗೆ ಗೊತ್ತಾಗ್ತಾ ಇಲ್ಲ ಸಹೋದರನೇ. ಬಟ್ ಗಾಡ್ ಸೇಸ್, ದೇವರ ವಾಕ್ಯದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾನೆ, ನೀನು ಸಂಪೂರ್ಣವಾಗಿ ನನ್ನ ಮೇಲೆ ನೀನು ಆತುಕೊಳ್ಳುವುದಾದರೆ, ನೀನು ಸಂಪೂರ್ಣವಾಗಿ ನನ್ನ ಮೇಲೆ ನೀನು ಆತಿಕೊಳ್ಳುವುದಾದರೆ, ಐ ವಿಲ್ ಶೋ ಮೈ ವೇ ಎಂಬುದಾಗಿ, ನನ್ನ ಮಾರ್ಗವನ್ನು ನಾನು ತೋರಿಸ್ತೇನೆ. ನೀನು ಏನು ಮಾಡಬೇಕು ಎಂಬುದಾಗಿ ನಾನು ನಿನಗೆ ತಿಳಿಸಿಕೊಡ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ರಿಕೋಲಾಮ ಶಂದರಬ, ನಾನು ನಿನಗೆ ತಿಳಿಸಿಕೊಡ್ತೇನೆ. ನೀನು ಏನು ಮಾಡಬೇಕು ಎಂಬುದಾಗಿ ಹೇಳಿ, ನೀನು ಕನ್ಫ್ಯೂಷನ್ ಆಗುವ ಅವಶ್ಯಕತೆ ಇಲ್ಲ, ಗಲಿಬಿಲಿ ಆಗುವಂತ ಅವಶ್ಯಕತೆ ಇಲ್ಲ. ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನಗೆ ಆ ವಿಷಯದಲ್ಲಿ ನಿನಗೆ ನಾನು ಕ್ಲಿಯರ್ ಮಾಡ್ತೇನೆ, ನಾನು ನಿನಗೆ ತಿಳಿಸಿಕೊಡ್ತೇನೆ. ನೀನು ಏನ್ ಮಾಡಬೇಕಾಗಿದೆಯೋ ಎಂಬುದಾಗಿ ನಾನೇ ನಿನಗೆ ತಿಳಿಸಿಕೊಡ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ರಿಸೀವ್ ದಿಸ್ ವರ್ಡ್, ರಿಸೀವ್ ದಿಸ್ ಪ್ರೊಫೆಟಿಕ್ ವರ್ಡ್. ಈ ಪ್ರವಾದಾತ್ಮಕ ಮಾತುಗಳನ್ನು ಸ್ವೀಕರಿಸಿಕೋ ಸಹೋದರನೇ, ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್, ಥ್ಯಾಂಕ್ ಯು ಜೀಸಸ್ ಆಫ್ ಗಾಡ್. ರಿಕಲಮ ಕುಶಕತರಿಹ ಸಂದರಬ ಸೀಕಲಮ ಕೂರಬಲಬ ಶೋಗುಲಮ ಲೀಗರಬ ಸಿಗಿದಿರಿಬಿ ಯೋರಬಲಬ ಶಂದರ ಗದಿರಿಯಲಮ ಓರಿಕಲಮ ಸಂದರಬ ಶಿಕಿತಿರಿಬಿ ಯೋರಬರಬ. ಇನ್ನೊಬ್ಬರು ಈ ರೀತಿಯಾಗಿ ನೀವು ಆಲೋಚನೆ ಮಾಡ್ತಾ ಇದ್ದೀರಿ. ಓ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯ. ಸಾಲ ತೆಗೆದುಕೊಂಡು ನನ್ನ ಮನೆ ಪೂರ್ತಿ ಮಾಡಲಾ ಎಂಬುದಾಗಿ. ಹಾಲೆಲೂಯ. ಸಾಲ ತೆಗೆದುಕೊಂಡು ನನ್ನ ಮನೆಯನ್ನು ಕಂಪ್ಲೀಟ್ ಮಾಡ್ಲಾ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇದ್ದೀರಿ. ದೇವರಲ್ಲಿ ಆ ಒಂದು ವಿಜ್ಞಾಪನೆ ಕೂಡ ನೀನು ಮಾಡ್ತಾ ಇದ್ದೀರಿ. ಹಾಲೆಲೂಯ. ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏನಂತಂದ್ರೆ, ಆತನು ಯೆಹೋವ ಈರೆಯಾಗಿದ್ದಾನೆ, ಆತನು ಯೆಹೋವ ಈರೆಯಾಗಿದ್ದಾನೆ. ಯಾಕಂದ್ರೆ ದೇವರ ವಚನದಲ್ಲಿ ಹೇಳ್ತದೆ, ನಾನೇ ನಿಮಗೆ ಒದಗಿಸಿ ಕೊಡುವೆನು ಎಂಬುದಾಗಿ. ದಿಸ್ ಇಸ್ ದ ಪ್ರೊಫೆಟಿಕ್ ವರ್ಡ್. ಇದು ಪ್ರವಾದಾತ್ಮಕ ಮಾತನ್ನು ಕರ್ತನು ಹೇಳ್ತಾ ಇದ್ದಾನೆ. ನಾನೇ ನಿಮಗೆ ಒದಗಿಸಿ ಕೊಡುತ್ತೇನೆ ಎಂಬುದಾಗಿ, ನಾನೇ ನಿಮಗೆ ಆರ್ಥಿಕ ಸಹಾಯವನ್ನು ಮಾಡ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ನಾನು ಸಾಲ ತೆಗೆದುಕೊಂಡು ನನ್ನ ಮನೆಯನ್ನು ಕಂಪ್ಲೀಟ್ ಮಾಡ್ಲಾ ಎಂಬುದಾಗಿ ಹೇಳಿ ನೀವು ಚಿಂತೆಯಲ್ಲಿ ಇದ್ದೀರಾ. ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಸರಿಯಾದ ಸಮಯದಲ್ಲಿ ಒದಗಿಸಿ ಕೊಡುತ್ತೇನೆ ಎಂಬುದಾಗಿ, ನಾನು ನಿಮಗೆ ಸರಿಯಾದ ಸಮಯದಲ್ಲಿ ನಿಮಗೆ ನಾನು ಸಹಾಯ ಮಾಡ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ನೀನು ಸಾಲ ಮಾಡಿ ಮನೆ ಕಟ್ಟುವಂತ ಅವಶ್ಯಕತೆ ಇಲ್ಲ. ದೇವರು ನಿನಗೆ ಸಹಾಯಕನಾಗಿದ್ದು ನಿನ್ನ ಮನೆಯನ್ನು ಆತನು ಕಂಪ್ಲೀಟ್ ಆಗಿ ಮುಗಿಸಿ ಕೊಡುವಂತವನಾಗಿದ್ದಾನೆ. ಹಾಲೆಲೂಯಾ. ನಿನ್ನ ಮನೆಯನ್ನು ಸಂಪೂರ್ತಿಯಾಗಿ ಕರ್ತನ ಕೈಗೆ ಒಪ್ಪಿಸಿಕೊಡುವುದಾದರೆ ಕರ್ತನು ಅದನ್ನು ಸಂಪೂರ್ತಿಯಾಗಿ ಮುಗಿಸಿ ಕೊಡುವಂತವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್ ಆಫ್ ಗಾಡ್. ರಿಕೋಲಾಮಕ ಶಿಕತಿರಿಬಿ ಯೋರಬ ಜಿಕಲಾಮ ಕೂರಮ ಶಂದರಬ ಸಿಕಿತಿರಿಬಿ ಯೋರಬಲ ಶಂದರಬ. ಕರ್ತನೇ ನಿನಗೆ ಸ್ತೋತ್ರ. ಹಾಲೆಲೂಯ. ಒಂದು ಕುಟುಂಬವು ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದೆ. ಒಂದು ಕುಟುಂಬವು ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದೆ ಏನಂತಂದ್ರೆ, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ರಿಕೋಲಾಮ ಶಂದರಬ, ಈ ಮನೆ ಬಿಟ್ಟು ನಾನು ಬೇರೆ ಮನೆ ಹಿಡಿಬೇಕು ಎಂಬುದಾಗಿ. ಯಾಕಂದ್ರೆ ನೀವು ಇರುವಂತ ಆ ಸ್ಥಳ ಅಥವಾ ಆ ಮನೆಯಲ್ಲಿ ನಿಮಗೆ ಬಹಳ ಕಿರಿಕಿರಿ ಇದೆ, ತೊಂದರೆಯನ್ನು ನೀವು ಅನುಭವಿಸ್ತಾ ಇದ್ದೀರಿ. ಯು ಆರ್ ನಾಟ್ ಸೀಯಿಂಗ್ ದೇರ್ ಪೀಸ್ ಇನ್ ದಟ್ ಫ್ಯಾಮಿಲಿ. ಆ ಕುಟುಂಬದಲ್ಲಿ ನಿಮಗೆ ಸಮಾಧಾನ ಇಲ್ಲ, ಆ ಕುಟುಂಬದಲ್ಲಿ ನಿಮಗೆ ಸಮಾಧಾನ ಇಲ್ಲ. ಹಾಲೆಲೂಯ. ಆ ಕುಟುಂಬದಲ್ಲಿ ನಿಮಗೆ ಸಮಾಧಾನ ಇಲ್ಲ. ಅದಕ್ಕಾಗಿ ಆ ಮನೆಯಲ್ಲಿ, ವಿಶೇಷವಾಗಿ ಆ ಮನೆಯಲ್ಲಿ ನಿಮಗೆ ಸಮಾಧಾನ ಇಲ್ಲ. ಅದಕ್ಕಾಗಿ ಮನೆ ಬಿಟ್ಟು ನಾನು ಬೇರೆ ಮನೆ ಹಿಡಿಬೇಕು ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇದ್ದೀರಿ. ಬೇರೆ ಮನೆ ಆದ್ರೂ ಹಿಡಿದ್ರೆ ನನಗೇನಾದ್ರೂ ಒಳ್ಳೇದಾಗ್ತದ ಎಂಬುದಾಗಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಓ, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಕರ್ತನು ಎಲ್ಲವನ್ನು ಬಲ್ಲಾತನಾಗಿದ್ದಾನೆ. ಕುಟುಂಬವೇ ಕರ್ತನು ಎಲ್ಲವನ್ನೂ ಬಲ್ಲಾತನಾಗಿದ್ದಾನೆ. ದಿಸ್ ಇಸ್ ದ ಪ್ರೊಫೆಟಿಕ್ ವರ್ಡ್ ಫಾರ್ ದಟ್ ಫ್ಯಾಮಿಲಿ. ಓ ರಿಕಾಲಾಮ ಶಂದರಬ. ಅತಿ ಬೇಗನೆ ಕರ್ತನು ಅಲ್ಲಿಂದ ನಿಮ್ಮನ್ನು ಹೊರಗಡೆ ನಡೆಸುವಂತವನಾಗಿದ್ದಾನೆ. ಒಂದು ಒಳ್ಳೆಯ ಮನೆ ನಿಮಗೆ ಕೊಡುವಂತವನಾಗಿದ್ದಾನೆ. ಅಲ್ಲಿ ನಿಮಗೆ ಸಮಾಧಾನ ಇರ್ತದೆ, ಅಲ್ಲಿ ನಿಮಗೆ ಪ್ರೀತಿ ಇರ್ತದೆ, ಅಲ್ಲಿ ನಿಮಗೆ ಶಾಂತಿ ಇರ್ತದೆ. ಹಾಲೆಲೂಯಾ. ಬಿಕಾಸ್ ಯು ಆರ್ ವರ್ಕಿಂಗ್ ಪೀಪಲ್. ಯಾಕಂದ್ರೆ ನೀವು ಕುಟುಂಬದವರು, ಗಂಡ ಹೆಂಡತಿಯು ನೀವು ಕೆಲಸ ಮಾಡುವಂತವರಾಗಿದ್ದೀರಿ. ನಿಮಗೆ ಮನೆ ಒಳಗಡೆ ಬಂದರೆ ಸಮಾಧಾನ ಇಲ್ಲ. ಅಲ್ಲಿ ಆ ಮನೆಯಲ್ಲಿ ನೀವು ಇರುವಂತಹ ಮನೆಯಲ್ಲಿ ನಿಮಗೆ ತೊಂದರೆ
ಇದೆ, ಜಗಳ ಇದೆ, ಕಿರಿಕಿರಿ ಇದೆ, ಟೆನ್ಷನ್ ಇದೆ. ಓ ರಿಕಾಲಾಮ ಶಂದರಬ ಶಿಕೆತಿರಿಬಿಯೋ, ನೀವು ಆ ವಿಷಯದಲ್ಲಿ ನೀವು ಕನ್ಫ್ಯೂಷನ್ ಆಗಿದ್ದೀರಿ. ರಿಕೋಲಾಮ ಕರಬ ಶಂದರಬ, ಕನ್ಫ್ಯೂಷನ್ ಆಗುವಂತ ಅವಶ್ಯಕತೆ ಇಲ್ಲ. ಕರ್ತನ್ ಹೇಳ್ತಾ ಇದ್ದಾನೆ, ಓ ರಿಕೋಬಾ ಶಂದರಬ, ಕರ್ತನ್ ಹೇಳ್ತಾ ಇದ್ದಾನೆ, ನಿನ್ನನ್ನು ಅತಿ ಬೇಗನೆ ಆ ಸ್ಥಳದಿಂದ ನಾನು ಒಂದು ಸ್ಥಳಕ್ಕೆ ನಡೆಸುತ್ತೇನೆ. ಅಲ್ಲಿ ನಿಮಗೆ ಒಂದು ರೀತಿಯಾದಂತ ಒಂದು ಸುಂದರವಾದ ಮನೆ ನಾನು ನಿಮಗೆ ಒದಗಿಸಿಕೊಡ್ತೇನೆ. ಅಲ್ಲಿ ನಿಮಗೆ ಪ್ರೀತಿ, ಐಕ್ಯತೆ, ಸಮಾಧಾನ, ಅನ್ಯೋನ್ಯತೆ ಇರುವಂತದ್ದಾಗಿದೆ ಎಂಬುದಾಗಿ ಕರ್ತನ್ ಹೇಳ್ತಾ ಇದ್ದಾನೆ. ರಿಸೀವ್ ದ ವರ್ಡ್ ಫ್ಯಾಮಿಲಿ ಇನ್ ದ ನೇಮ್ ಆಫ್ ಜೀಸಸ್. ದೋ ರಿಕಾಲಾಮ ಕಶಕತರಮ Lima kataraba zukutoromo shandaribiya zukutorobo laba tirialama shundorobo dibelgadarama ganda dadarigalaba dura galgadarama shandaribiya laba legelgadarama ganda dadarigadaraba shukutorobo shabaraba laba rikalaba kurama katarama sendirigalaba lubudorobo shagalgandara derebiyorabalaga shakatarama sandarabiyoraba. Thank you, Holy Spirit of God. Thank you, Holy Spirit. This is a prophetic time. Because God is moving prophetically. ದೇವರು ಪ್ರವಾದಾತ್ಮಕವಾಗಿ ಸಮಯದಲ್ಲಿ ಚಲಿಸ್ತಾ ಇದ್ದಾನೆ. ಓ ಹಲ್ಲೆಲೂಯಾ. ರಿಕೋಮಾಕ ಶಕತರಮ ಲಿಬಿಕೋರಮ ಶಂದರಬ. ಕರ್ತನು ಒಬ್ಬ ಸಹೋದರನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಯು ಡೋಂಟ್ ವರಿ ಅಬೌಟ್ ಯುವರ್ ಬಿಸ್ನೆಸ್ ಎಂಬುದಾಗಿ. ಯು ಡೋಂಟ್ ವರಿ ಅಬೌಟ್ ಯುವರ್ ಬಿಸ್ನೆಸ್. ಓ ಥ್ಯಾಂಕ್ ಯು ಜೀಸಸ್. ನಿನ್ನ ಬಿಸ್ನೆಸ್ಸಿನ ವಿಷಯದಲ್ಲಿ ನೀನು ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ. ನೀನು ಅಯ್ಯೋ ನನ್ನ ಬಿಸ್ನೆಸ್ ಏನಾಯ್ತಪ್ಪ, ಹಾಳಾಗಿ ಹೋಗ್ಬಿಡ್ತಪ್ಪ, ನನ್ನ ಬಿಸ್ನೆಸ್ ಅಭಿವೃದ್ಧಿ ಆಗ್ತದೋ ಇಲ್ಲೋ ಎಂಬುದಾಗಿ ನೀನು ಚಿಂತೆಗೆಡುವಂತ ಅವಶ್ಯಕತೆ ಇಲ್ಲ. ಹಾಲೆಲೂಯಾ. ಕರ್ತನು ಹೇಳ್ತಾನೆ, ನಿನ್ನ ಬಿಸಿನೆಸ್ಸಿನ ವಿಷಯದಲ್ಲಿ ನಾನು ಒಂದು ಒಳ್ಳೆ ಆಲೋಚನೆ ಮಾಡ್ತಾ ಇದ್ದೇನೆ. ನಾನು ಅದನ್ನು ನಿನ್ನ ಜೀವಿತದಲ್ಲಿ, ನಿನ್ನ ಬಿಸಿನೆಸ್ಸಿನಲ್ಲಿ ಅದನ್ನು ನಾನು ನೆರವೇರಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ರಿಸೀವ್ ಮೈ ಬ್ರದರ್. ಬಿಸ್ನೆಸ್ ಮಾಡುವಂತ ವ್ಯಕ್ತಿಗೆ ಕರ್ತನು ಪ್ರವಾದಾತ್ಮಕವಾಗಿ ಮಾತನಾಡ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮನ್ನು ಕರ್ತನು ಅಭಿವೃದ್ಧಿ ಪಡಿಸ್ತಾನೆ. ನಿಮ್ಮ ಬಿಸ್ನೆಸ್ ಅಭಿವೃದ್ಧಿ ಆಗ್ತದೆ ಸಹೋದರನೇ. ಓ ರಿಕಾಲಾಮ, ಐ ಆಮ್ ಸೀಯಿಂಗ್ ದ ಪ್ರಾಸ್ಪ್ಯಾರಿಟಿ ಆನ್ ಯುವರ್ ಬಿಸ್ನೆಸ್. ಓ ರಿಕಾಲಾಮ ಕಶಂದರಬ. Receive it in Jesus' name. Receive it in Jesus' name. Riko ma shukotara ba ba ba. Thank you, La Shikebiya Rama. Thank you, Lord. Thank you, Jesus, oh God. Hallelujah, hallelujah, hallelujah. Thank you, Jesus, oh God. Hallelujah, hallelujah. ಒಂದು ಕುಟುಂಬಕ್ಕೆ ದೇವರು ಪರ್ಟಿಕ್ಯುಲರ್ ಆಗಿ ಮಾತನಾಡ್ತಾ ಇದ್ದಾನೆ. ಒಂದು ಕುಟುಂಬಕ್ಕೆ ದೇವರು ಓ ರಿಕಾಲಾಮ ಶಂದರಬ ಸಿಕಿತಿರಿಬಿಯೋರಬ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ದೇವರ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಓ ರಿಕಾಲಾಮ ಶಂದರಬ, ನಾನು ನಿನ್ನನ್ನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಪಡಿಸುವೆನೆಂಬುದಾಗಿ. ಹಾಲೆಲೂಯಾ. ಕೊರಿಂಥ ಬರೆದ ಪತ್ರಿಕೆಯಲ್ಲಿ ಹೇಳುತ್ತದೆ, ಹಳೆದು ಹೋಗಿ ಎಲ್ಲ ಹೊಸದಾಯಿತು ಎಂಬುದಾಗಿ. ಓ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಕುಟುಂಬದ ವಿಷಯದಲ್ಲಿ ಇಷ್ಟು ವರ್ಷ ನಿಮ್ಮ ಕುಟುಂಬ ಯಾವ ರೀತಿಯಾಗಿತ್ತಂತಂದ್ರೆ, ಒಂದು ರೀತಿಯಾಗಿ ಅಂದ್ರೆ ಒಂದು ಡಾರ್ಕ್ ಅಲ್ಲಿ ಇತ್ತು ನಿಮ್ಮ ಕುಟುಂಬ. ನಿಮ್ಮ ಮನೆಯಲ್ಲಿರುವಂತವ್ರು ಎಲ್ಲರೂ ಒಂದು ರೀತಿಯಾಗಿ ಡಾರ್ಕ್ನೆಸ್ ಅಲ್ಲಿದ್ರು. ನಿಮ್ಮ ಕುಟುಂಬ ಒಂದು ಡಾರ್ಕ್ ಅಲ್ಲಿ ಇತ್ತು. ಓ ರಿಕಾಲಾಮ ಶಂದರಬ. ಕರ್ತನ ಕುಟುಂಬಕ್ಕೆ ದೇವರು ಪ್ರವಾದನೆ ಮಾಡ್ತಾ ಇದ್ದಾನೆ ಈ ಸಮಯದಲ್ಲಿ. ಓ ರಿಕಾಲಾಮ, ಓಲ್ಡ್ ಥಿಂಗ್ಸ್ ಆರ್ ಪಾಸ್ ಅವೇ, ಬಿಕಮ್ ಎವ್ರಿಥಿಂಗ್ ಇಸ್ ನ್ಯೂ ಎಂಬುದಾಗಿ. ರಿಸೀವ್ ದ ವರ್ಡ್ ಫ್ಯಾಮಿಲಿ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಈ ವಾಗ್ದಾನವನ್ನು ಹೊಂದಿಕೋ. ಹಳೆದು ಹೋಗಿ ಹೊಸದು ಬರುತ್ತದೆ. ಹಾಲೆಲೂಯಾ. ಆ ಒಂದು ಡಾರ್ಕ್ನೆಸ್ ನಿನ್ನ ಮನೆಯನ್ನು ಬಿಟ್ಟು ಹೋಗ್ತದೆ. ದೇರ್ ಇಸ್ ಅ ಲೈಟ್ ಐ ಆಮ್ ಸೀಯಿಂಗ್ ಇನ್ ಯುವರ್ ಫ್ಯಾಮಿಲಿ. ದೇರ್ ಇಸ್ ಅ changes, lot of changes I am seeing your family members. ಕುಟುಂಬದಲ್ಲಿ ಇರುವಂತವರಲ್ಲಿ ದೊಡ್ಡ ಬದಲಾವಣೆಗಳನ್ನ ನೋಡ್ತಾ ಇದ್ದೇನೆ. ಅವರಲ್ಲಿ ಬದಲಾವಣೆ, ನಿನ್ನ ಕುಟುಂಬದಲ್ಲಿ ಒಂದು ದೊಡ್ಡ ಬದಲಾವಣೆಗಳು ನೋಡ್ತಾ ಇದ್ದೇನೆ. ಓ ರಿಕಾಲಾಬ ಶಂದರಬ ತಿರಿಬಿಯೋ. ಆ ಡಾರ್ಕ್ನೆಸ್ ಎನ್ನುವುದು ನಿನ್ನ ಕುಟುಂಬದಿಂದ ಹೋಗ್ತದೆ. ದೇರ್ ಇಸ್ ಅ ಲೈಟ್ ಇಸ್ ಶೈನಿಂಗ್ ಆನ್ ಯುವರ್ ಫ್ಯಾಮಿಲಿ. ಓ ರಿಕಾಲಾಮ ಶಕತರಬ. ಗೋಷೇನಲ್ಲಿ ಯಾವ ರೀತಿಯಾಗಿ ಸೂರ್ಯನ ಪ್ರಕಾಶವು ಸದಾಕಾಲ ಇತ್ತೋ ಅದೇ ರೀತಿಯಾಗಿ ಕರ್ತನ ಪ್ರಸನ್ನತೆ, ಕರ್ತನ ದಯೆ, ಕರ್ತನ ಕೃಪೆ ನಿನ್ನ ಕುಟುಂಬದ ಮೇಲೆ, ನಿಮ್ಮ ಕುಟುಂಬಸ್ಥರ ಮೇಲೆ ನಾನು ಬರುವುದನ್ನು ನಾನು ನೋಡ್ತಾ ಇದ್ದೇನೆ. ರಿಸೀವ್ ದ ವರ್ಡ್. ದಿಸ್ ಇಸ್ ಅ ಪ್ರಾಫೆಟಿಕ್ ವರ್ಡ್. ರಿಸೀವ್ ದ ವರ್ಡ್. ರಿಕಾಲಾಮ ಶಕತರಿಬಿಯ ಶಪತಮ. ದಿಸ್ ಇಸ್ ಅ ಪ್ರಾಫೆಟಿಕ್ ವರ್ಡ್. ರಿಸೀವ್ ದ ಫ್ಯಾಮಿಲಿ. ಐ ನೋ ಯು ಆರ್ ವಾಚಿಂಗ್. ರಿಕಾಲಾಬ ಶಂದರಬ ಸಿಕಿತಿರಿಬಿಯ ರಬ.
ಓ ಥಕರಬ, ಓ ಕತ್ತಲೆಯಿಂದ ದೇವರು ನಿಮ್ಮನ್ನು ಬೆಳಕಿಗೆ ನಡೆಸ್ತಾ ಇದ್ದಾನೆ. ಹಾಲಲೂಯ. ಶಾಪದಿಂದ ನಿಮ್ಮ ಕುಟುಂಬವನ್ನು ದೇವರ ಆಶೀರ್ವಾದಕ್ಕೆ ನಡೆಸ್ತಾ ಇದ್ದಾನೆ. ಹಾಲಲೂಯ. ಕರ್ತನು ನಿಮ್ಮನ್ನು ಅಭಿವೃದ್ಧಿಗೆ ನಡೆಸ್ತಾ ಇದ್ದಾನೆ, ಏಳಿಗೆಗೆ ನಡೆಸ್ತಾ ಇದ್ದಾನೆ. ಹಾಲಲೂಯ, ಹಾಲಲೂಯ. ರಿಸೀವ್ ದ ಫ್ಯಾಮಿಲಿ, ರಿಸೀವ್ ದ ವರ್ಡ್ ಇನ್ ಜೀಸಸ್ ನೇಮ್, ರಿಸೀವ್ ದ ವರ್ಡ್ ಇನ್ ಜೀಸಸ್ ನೇಮ್. ಮಿಹಾಂದೋ ಮಹುಂದೋರು ಕೋಶೆಗೆದಿರಿಯ ಝೀಮೊಂದೋರು ಬೋಶೆಗೆದಿರಿಯ ಅಜೂಲಮಂದರಬ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಕರ್ತನೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ವಾಕ್ಯದಿಂದ ನೀನು ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡು ದೇವರೇ. ನಿನ್ನ ಸ್ವರ ನಾವು ಕೇಳಿಸಿಕೋಬೇಕು ದೇವರೇ. ನೀನು ಮಾತನಾಡು. Not by mind, not by power of God, but by my spirit, says the Lord of God. In Jesus' name I pray, Father. Amen, amen, amen. Thank you very much for joining with us in this live Facebook online. Thank you for joining with us. We will see the word of God, what the Bible says. We will see what God is speaking to us. ದೇವರು ನಮ್ಮೊಟ್ಟಿಗೆ ಏನು ಮಾತನಾಡ್ತಾನೆ ಎಂಬುದಾಗಿ ನಾವು ಸ್ವಲ್ಪ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುವಂತವರಾಗಿರೋಣ. ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಎಫೆಸ ಬರೆದ ಪತ್ರಿಕೆ, ಬುಕ್ ಆಫ್ ಎಫೆಷಿಯನ್ಸ್ ಚಾಪ್ಟರ್ 3 ವರ್ಸ್ 20 and 21. ಎಫೆಸ ಬರೆದ ಪತ್ರಿಕೆ, ಪೌಲನು ಎಫೆಸದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ನಾವು ನೋಡಿಕೊಳ್ಳುವಂತವರಾಗಿರೋಣ ಪ್ರಿಯರೇ. ಹಾಲೆಲೂಯ. ಕಂಟಿನ್ಯೂ ಆಗಿರ್ರಿ ಪ್ರಿಯರೇ. ಡೋಂಟ್ ನಡಬರ್ಕದನ್ನು ನೀವು ಬಿಟ್ಟು ಹೋಗ್ಬೇಡ್ರಿ. ಯಾಕಂದ್ರೆ God is speaking today. ದೇವರು ಇವತ್ತು ನಿಮ್ ಕೂಡ ಮಾತನಾಡುವಂತವನಾಗಿದ್ದಾನೆ. This is the time of prophetic time. ಇದು ಪ್ರವಾದಾತ್ಮಕ ಸಮಯವಾಗಿದೆ. Hallelujah. Maybe the Holy Spirit will speak to you. Hallelujah. Expect something from God today evening. Those are watching live. Hallelujah. Those are watching after in YouTube also. Expect something from the Lord. Hallelujah. Oh, ದೇವರಿಗೆ ಸ್ತೋತ್ರವಾಗಲಿ. ಸೊ ಐ ವಿಲ್ ರೀಡ್ ಇಟ್ ಫಾರ್ ಯು. ನಿಮಗೋಸ್ಕರ ನಾನು ದೇವರ ವಾಕ್ಯವನ್ನು ಓದ್ತೇನೆ. ಒಂದು ವೇಳೆ ನೀವು ಸತ್ಯವೇದ ತೆರೆದಿದ್ರೆ ನೀವು ನನ್ನೊಟ್ಟಿಗೆ ವಾಕ್ಯವನ್ನು ನೀವು ಕೂಡ ಓದಬಹುದು ಪ್ರಿಯರೇ. ಇಲ್ಲಿ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ. ಎಫೆಸಿಯನ್ ಚಾಪ್ಟರ್ 3 ವರ್ಸ್ 20-21. ದ ಬೈಬಲ್ ಸೇಸ್ ಲೈಕ್ ದಿಸ್. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ವರ್ಸ್ 20 ಸೇಸ್ ಈ ರೀತಿಯಾಗಿ, ಇಂಗ್ಲಿಷ್, ಐ ವಿಲ್ ರೀಡ್ ಇಟ್ ಇನ್ ಇಂಗ್ಲಿಷ್. ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಹೇಳ್ತದೆ. ನೌ ಟು ಹಿಮ್ ಹೂ ಈಸ್ ಏಬಲ್ ಟು ಡೂ ಎಕ್ಸಿಡೆಂಟ್ಲಿ ಅಬಂಡೆಂಟ್ಲಿ ಅಬೌವ್ ಆಲ್ ದಟ್ ವಿ ಆಸ್ಕ್ ಆರ್ ಥಿಂಕ್ ಅಕಾರ್ಡಿಂಗ್ ಟು ದ ಪವರ್ ದಟ್ ವರ್ಕ್ಸ್ ಇನ್ ಅಸ್. ಹಾಲೆಲೂಯ. ದೇವರ ವಾಕ್ಯದಲ್ಲಿ 20ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ, ಹಾಲೆಲೂಯ. 21ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಹಾಲೆಲೂಯ. What a great word Paul wrote in the Ephesians. Hallelujah. ಎಂತ ಅದ್ಭುತವಾದಂತ ಮಾತು ಪೌಲನು ಎಫೆಸದಲ್ಲಿ ಬರೆದಿದ್ದಾನೆ. Hallelujah. ಈ 3ನೇ ಅಧ್ಯಾಯವನ್ನು ಕಂಪ್ಲೀಟ್ ಆಗಿ ಓದುವಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಆತನು ಏನ್ ಬರೆದ. ಸಿ, ಎಷ್ಟು ಕಾನ್ಫಿಡೆನ್ಸ್ ದೇವರ ಮೇಲೆ ಅವನಿಗಿದೆ, ಎಷ್ಟು ಭರವಸೆ ಪೌಲನಿಗೆ ದೇವರ ಮೇಲಿದೆ ಎಂಬುದಾಗಿ ನಾವು ಇಲ್ಲಿ ನೋಡಿಕೊಳ್ಳುತ್ತೇವೆ ಪ್ರಿಯರೇ. ಇಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ನಿಮ್ಮಲ್ಲಿ ಕಾರ್ಯ ಸಾಧಿಸುವ ನಿಮ್ಮಲ್ಲಿ, ಅಂದರೆ ಈಗ ಕೇಳುವಂತ ನಿಮ್ಮಲ್ಲಿ ಮತ್ತು ಹೇಳುವಂತ ನನ್ನಲ್ಲಿ. Hallelujah. Do you understand? Hallelujah. What I am trying to tell you all. Hallelujah. Rikalaba Shandaraba. ಕೇಳುವಂತ ನಿಮ್ಮಲ್ಲಿಯೂ ಹೇಳುವಂತ ನನ್ನಲ್ಲಿಯೂ ಬೈಬಲ್ ಹೇಳ್ತೈತ್ರಿ. ನಿಮ್ಮಲ್ಲಿ ಅಂದ್ರೆ ನನ್ನಲ್ಲಿ. ನಾವು ಬೈಬಲ್ ಯಾವ ರೀತಿಯಾಗಿ ಓದಬೇಕ್ರಿ? ನನ್ನಲ್ಲಿ ಕಾರ್ಯ ಸಾಧಿಸುವ. ಕಾರ್ಯ ಅಂತಂದ್ರೆ ದೇವರು ಏನೋ ನನ್ನಲ್ಲಿ ಕಾರ್ಯ ಸಾಧಿಸಬೇಕು ಎಂಬುದಾಗಿ ನನ್ನನ್ನು ಆರಿಸಿಕೊಂಡಿದ್ದಾನೆ. ಹಾಲೆಲೂಯಾ. ದೇವರು ಯೇಸು ಸ್ವಾಮಿಯು ನಮ್ಮಲ್ಲಿ ಏನೋ ಕಾರ್ಯವನ್ನು ಸಾಧಿಸಬೇಕು ಎಂಬುದಾಗಿ ಹೇಳಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಾಲೆಲೂಯಾ. ಇದೇ ಎಫೆಸ ಬರೆದ ಪತ್ರಿಕೆಯಲ್ಲಿ ಹೇಳ್ತೈತ್ರಿ, ಜಗತ್ತು ಉತ್ಪತ್ತಿ ಆಗುವುದಕ್ಕಿಂತ ಮೊದಲೇ, ಈ ಜಗತ್ತು ಉತ್ಪತ್ತಿ ಆಗುವುದಕ್ಕಿಂತ ಮೊದಲೇ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡನು. ವಿ ಆರ್ ಚೂಸನ್ ಬೈ ಹೆವೆನ್ಲಿ ಫಾದರ್ ಥ್ರೂ ಕ್ರೈಸ್ಟ್. ಹಾಲೆಲೂಯಾ. ತಂದೆಯಾದ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ.
ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ರಕ್ತ ಸುರಿಸುವುದರ ಮೂಲಕವಾಗಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ ಅಥವಾ ಆರಿಸಿಕೊಂಡಿದ್ದಾನೆ, ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಹಲ್ಲೆಲೂಯಾ. We are chosen by Jesus Christ. Just think that. ಅದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ರಿ, ಅದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ರಿ. ನಾವು ಯೇಸುವಿನಿಂದ ಆರಿಸಲ್ಪಟ್ಟಿದ್ದೇವೆ. ನಾವು ಸಾಧಾರಣವಾದಂತ ಕ್ರೈಸ್ತರು ಅಲ್ಲ, ಅಸಾಧಾರಣವಾದ ಕ್ರೈಸ್ತರು ಅಲ್ಲ. ಡೋಂಟ್ ಬಿ ಸಂಡೇ ಬಿಲೀವರ್. ಹಲ್ಲೆಲೂಯಾ. ಐತಾರ ಅಂದ್ರೆ ಭಾನುವಾರದ ವಿಶ್ವಾಸಿಗಳಾಗಿ ಇರಬೇಡ್ರಿ. ನಾವು ಭಾನುವಾರದ ವಿಶ್ವಾಸಿಗಳಲ್ಲ. ಈ ಲೋಕದಲ್ಲಿ ಅನೇಕರು ಭಾನುವಾರದ ವಿಶ್ವಾಸಿಗಳಿದ್ದಾರೆ. ವಿ ಆರ್ ನಾಟ್ ಸಂಡೇ ಬಿಲೀವರ್. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಅಲ್ಲಿ ಹೇಳುತ್ತದೆ, ಈ ದೇಹವು ದೇವರ ಆಲಯವಾಗಿದೆ. See, listen, this is a prophetic message. God is speaking, the Holy Spirit is speaking to you all. ಈ ದೇಹವು ದೇವರ ಆಲಯವಾಗಿದೆ. ದೇವರ ಆತ್ಮನು ನಮ್ಮ ಒಳಗಡೆ ವಾಸ ಮಾಡ್ತಾನೆ. ದೇವರ ಆತ್ಮನು ನಮ್ಮ ಒಳಗಡೆ ವಾಸ ಮಾಡುವಂತವನಾಗಿದ್ದಾನೆ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತತ್ರಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ತನ್ನ ಶಕ್ತಿ ಮೀನ್ಸ್ ದಟ್ ಈಸ್ ದ ಹೋಲಿ ಸ್ಪಿರಿಟ್ ಅನಾಯಿಂಟಿಂಗ್, ದಟ್ ಈಸ್ ದ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್, ದಟ್ ಈಸ್ ದ ಹೋಲಿ ಸ್ಪಿರಿಟ್ ದ ಬ್ಯಾಪ್ಟಿಸಮ್. ಅದಕ್ಕೆ ಬೈಬಲ್ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ತಂದೆಯಾದ ದೇವರು ನಜರೇತಿನ ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿ ಎಂಬುದಾಗಿ ಹೇಳುತ್ತದೆ. ತಂದೆಯಾದ ದೇವರು ನಜರೇತಿನ ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಪವಿತ್ರಾತ್ಮನು ಬಲ ಅಂದ್ರೆ ಅಭಿಷೇಕ. ಹಲ್ಲೆಲೂಯಾ. ಅನಾಯಿಂಟಿಂಗ್, ಬಲ ಅಂದ್ರೆ ಅಭಿಷೇಕ. ವಿ ನೀಡ್ ದ ಅನಾಯಿಂಟಿಂಗ್. ಬರೀ ಸೇವಕರಿಗೆ ಅಷ್ಟೇ ಅಭಿಷೇಕ ಅಲ್ಲ ಪ್ರಿಯರೇ. ಯೇಸು ಕ್ರಿಸ್ತನನ್ನು ನಂಬಿದಂತ ಪ್ರತಿಯೊಬ್ಬರು ಅಭಿಷಕ್ತರಾಗಬೇಕು, ಅಭಿಷೇಕವನ್ನು ಹೊಂದಿಕೊಳ್ಳಬೇಕು. ಬೈಬಲ್ ಅಲ್ಲಿ ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ ಹೊಸ ಒಡಂಬಡಿಕೆಯಲ್ಲಿ, ನನ್ನ ಸೇವಕರಿಗೆ ಮಾತ್ರ ನಾನು ಆರಿಸಲ್ಪಟ್ಟಂತ 5-fold ಮಿನಿಸ್ಟ್ರಿ ಎಂಬುದಾಗಿ ನೋಡ್ತೇವೆ. ಅಪೋಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಪಾಸ್ಟರ್ಗಳು, ಆಮೇಲೆ ಟೀಚರ್, ಬೈಬಲ್ ಟೀಚರ್ಗೆ ಇವ್ರಿಗಷ್ಟೇ ನಾನು ಅಭಿಷೇಕ ಕೊಡ್ತೇನೆ. ಇಂಟರ್ಸೀಡರ್ಸ್ಗೆ, ವಿಜ್ಞಾಪನೆ ಪ್ರಾರ್ಥನೆ ಮಾಡುವಂತವರಿಗೆ ನನಗೆ ಅಭಿಷೇಕ ಕೊಡ್ತೇನೆ. ವರ್ಷಿಪ್ ಲೀಡರ್ಗೆ ನಾನು ಅಭಿಷೇಕ ಕೊಡ್ತೇನೆ, ಅವ್ರಿಗಷ್ಟೇ ಕೊಡ್ತೇನೆ. ಎಲ್ಲೂ ಬೈಬಲ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಐ ವಾಂಟ್ ಟು ಕ್ಲಿಯರ್ ದಿಸ್. ಮೊದಲು ಇದನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ಬೇಕೆಂಬುದಾಗಿರ್ತೀನಿ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತೈತ್ರಿ, ನಮ್ಮಲ್ಲಿ ಕಾರ್ಯ ಸಾಧಿಸಲಿಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಬಿಕಾಸ್ ದ ಇಂಗ್ಲಿಷ್ ನಲ್ಲಿ ಹೇಳಬೇಕಾದ್ರೆ, ವಿ ಆರ್ ದ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ ಆಫ್ ಅವರ್ ಗಾಡ್. ಹಲ್ಲೆಲೂಯಾ. ವಿ ಆರ್ ದ ಇನ್ಸ್ಟ್ರೂಮೆಂಟ್. ಯಾಕಂದ್ರೆ ಕಾರ್ಯ ಸಾಧಿಸಬೇಕಾಗಿದೆ ದೇವರು ನಮ್ಮ ಮೂಲಕವಾಗಿ. ಏನೋ ಕಾರ್ಯ ಸಾಧಿಸಬೇಕಾಗಿದೆ, ಅದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೇರ್ ಇಸ್ ಅ ಪರ್ಪಸ್, ಒಂದು ಉದ್ದೇಶ ಇದೆ. ನಮ್ಮನ್ನು ಆರಿಸಿಕೊಂಡಿದ್ದಾನಂದ್ರೆ ಕರ್ತನಿಗೆ ಒಂದು ಉದ್ದೇಶವಿದೆ. ನಮ್ಮ ಒಳಗಡೆ ಕಾರ್ಯ ಸಾಧಿಸಬೇಕಾ, ಅದಕ್ಕಾಗಿಯೇ ನಮ್ಮನ್ನು ಆತನು ಪವಿತ್ರಾತ್ಮನಿಂದಲೂ ಶಕ್ತಿಯಿಂದಲೂ ಅಭಿಷೇಕಿಸಿದ್ದಾನೆ. ಅದಕ್ಕಾಗಿಯೇ ತನ್ನ ಪವಿತ್ರಾತ್ಮನನ್ನು ನಮ್ಮ ಒಳಗಡೆ ಕೊಟ್ಟಿದ್ದಾನೆ. ಅದಕ್ಕಾಗಿಯೇ ನಮ್ಮನ್ನು ಪರಿಪೂರ್ಣವಾಗಿ ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಥಿಂಕ್ ಅಬೌಟ್ ಡೇವಿಡ್ ಲೈಫ್. ದಾವೀದನು ಎಲ್ಲಿ ತರಿ ಕುರಿ ಕಾಯುವಂತ ವ್ಯಕ್ತಿ, ಕುರಿ ಕಾಯ್ತಾ ಇದ್ದ. ಅವನಿಗೆ ಗೊತ್ತಿರಲಿಲ್ಲ ಮುಂದೆ ನಾನು ಇಸ್ರಾಯೇಲರ ರಾಜ್ಯದಲ್ಲಿ ಅರಸನಾಗ್ತೇನೆ ಎಂಬುದಾಗಿ. ಐ ಆಮ್ ಬಿಕಮ್ ಕಿಂಗ್ ಎಂಬುದಾಗಿ ಅವನಿಗೆ ಗೊತ್ತೇ ಇರಲಿಲ್ಲ. ಯು ಡೋಂಟ್ ನೋ, ಗೊತ್ತಿರಲಿಲ್ಲ ರೀ. ಯಾಕಂದ್ರೆ ದಾವೀದನಲ್ಲಿ ಕಾರ್ಯ ಸಾಧಿಸಬೇಕು ಎಂಬುದಾಗಿ ಹೇಳಿ ದೇವರು ಸಾಮುವೇಲನನ್ನು ಅವನ ಮನೆಗೆ ಕಳಿಸಿ ದಾವೀದನನ್ನು ಅರಸನ ಅಭಿಷೇಕದಿಂದ ಅವನನ್ನು ಅಭಿಷೇಕಿಸಿ ಅವನಿಗೆ ಶಕ್ತಿಯನ್ನು ಕೊಟ್ಟನು. ಹಿ ಈಸ್ ಅನಾಯಿಂಟೆಡ್ ಮ್ಯಾನ್. ಆತನು ಅಭಿಷಕ್ತನಾದನು. ಆತನ ಮೇಲೆ ಅಭಿಷೇಕ ಇತ್ತು. ಯಾವ ಅಭಿಷೇಕ? ರಾಜನ ಅಭಿಷೇಕ ಆತನ ಮೇಲೆ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಜನ ಅಭಿಷೇಕ ಇತ್ತು ದಾವೀದನ ಮೇಲೆ. ಅದಕ್ಕಾಗಿಯೇ ದಾವೀದನು ಯುದ್ಧಗಳನ್ನು ಆಡುತ್ತಾ ಗೆಲ್ಲುತ್ತಾ ಆತನು ಅರಸನಾದನು.
He is become king. He is become king. ದೇವರಲ್ಲಿ ಅಭಿಷೇಕವನ್ನು ಕೇಳ್ರಿ. ದೇವರೇ, ನಿನ್ನ ಅಭಿಷೇಕ ನನಗೆ ಬೇಕು. ಮೇ ಬಿ ಯು ಆರ್ ಬಿಸ್ನೆಸ್ ಮ್ಯಾನ್, ಮೇ ಬಿ ಯು ಆರ್ ವರ್ಕರ್, ವಾಟ್ ಎವರ್, ಮೇ ಬಿ ಯು ಆರ್ ವರ್ಕಿಂಗ್, maybe you are businessman, maybe you are pastor or ministry, maybe you are doing ministry. Ask the anointing. We need the anointing, because the Bible says anointing will break the yoke of enemy ಎಂಬುದಾಗಿ. Hallelujah. ಅಭಿಷೇಕವು ವೈರಿಯ ನೊಗವನ್ನು ಮುರಿಯುವಂತದ್ದಾಗಿದೆ. We need the anointing. We need anointing. ನಮಗೆ ಅಭಿಷೇಕ ಬೇಕು. ಕರ್ತನ ಅಭಿಷೇಕ್ತರಾಗಿ ನಾವು ಸೇವೆ ಮಾಡಬೇಕು. ಕರ್ತನ ಅಭಿಷೇಕ್ತರಾಗಿ ನಾವು ಬಿಸ್ನೆಸ್ ಮಾಡಬೇಕು. ಕರ್ತನ ಅಭಿಷೇಕ್ತರಾಗಿ ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಹೋಗ್ಬೇಕು ಪ್ರಿಯರೇ. ಹಾಲೆಲೂಯಾ. ಆ ಅಭಿಷೇಕ ನಮಗೆ ಬೇಕು. ಹಾಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತಾನೆ, ತನ್ನ ಶಕ್ತಿಯ ಪ್ರಕಾರ, ತನ್ನ ಶಕ್ತಿ. ಹಾಲೆಲೂಯಾ, ಹಾಲೆಲೂಯಾ. ರಿಕಾಲಾಮ ಶಂದರಬಾರಬ. ಶಿಷ್ಯರಿಗೆ ಹೋಗುವಾಗ, ನೀವು ಹೋಗಿ ಯೆರೂಸಲೇಮಿನಲ್ಲಿ ಕೂತ್ಕೊಳ್ರಿ, ಕಾಯಿರಿ, ನಿಮ್ಮ ಮೇಲೆ ನನ್ನ ಆತ್ಮನನ್ನು ಕಳಿಸಿಕೊಡ್ತೇನೆ. ಆ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ಏನ್ ಮಾಡ್ರಿ? ಬಲವಾಗಿ ಸುವಾರ್ತೆ ಸಾರಿ. ಆ ಶಕ್ತಿ ಇಳಿದು ಬಂತು 50ಮ ದಿವಸದಲ್ಲಿ. ಆ ಶಕ್ತಿ ಇಳಿದು ಬಂದಾಗ ಪೇತ್ರನು ಎದ್ದು ನಿಂತು, ಯೇಸುವನ್ನು ಅಲ್ಲಗಳದಂತ ಪೇತ್ರನು, 3 ಸತಿ ಯೇಸುವನ್ನು ಅಲ್ಲಗಳದಂತ ಪೇತ್ರನು ಎದ್ದು ನಿಂತು ಸುವಾರ್ತೆ ಸಾರಿದ. 3000 ಪೀಪಲ್ ಸೇವ್ಡ್ ಎಂಬುದಾಗಿ ನೋಡ್ತೇವೆ. 3000 ಜನರು ರಕ್ಷಣೆ ಹೊಂದಿದ್ದಾರೆ. ಅಪೋಸ್ತಲರ ಮೇಲೆ ಅಭಿಷೇಕ ಬಂತು, ಪವಿತ್ರಾತ್ಮನ ಶಕ್ತಿ ಇಳಿದು ಬಂತು. ದೇ ಆರ್ ಅನಾಯಿಂಟೆಡ್ ಬೈ ದ ಹೋಲಿ ಸ್ಪಿರಿಟ್. ಯಾಕಂದ್ರೆ ನಿಮ್ಮಲ್ಲಿ ಕಾರ್ಯ ಸಾಧಿಸುವ ದೇವರ ಕಾರ್ಯವು ಅಪೋಸ್ತಲರ ಮೂಲಕವಾಗಿ ನೆರವೇರಬೇಕಾಗಿತ್ತು. ದೇವರ ಕಾರ್ಯ ಅಪೋಸ್ತಲರ ಮೂಲವಾಗಿ ಯಾವ ಕಾರ್ಯ ನೆರವೇರಬೇಕಾಗಿತ್ತು? ಯಾವ ಕಾರ್ಯ ನೆರವೇರಬೇಕಾಗಿತ್ತು? ಸುವಾರ್ತೆ ಸಾರಬೇಕಾಗಿತ್ತು. ಹಾಲೆಲೂಯಾ. ಕರ್ತನ ರಾಜ್ಯದ ಬಗ್ಗೆ ಬೋಧಿಸಬೇಕಾದಂತ, ಕರ್ತನ ರಾಜ್ಯದ ಬಗ್ಗೆ ಬೋಧಿಸುವಂತದ್ದು. ಹಾಲೆಲೂಯಾ. ಶೇರ್ ದ ಗಾಸ್ಪಲ್. ದಿಸ್ ಎಂಡ್ ಟೈಮ್, ಶೇರ್ ಗಾಸ್ಪಲ್. Tell about Jesus everyone in this end time, because we are moving in the end time. Hallelujah. ಪ್ರತಿಯೊಬ್ಬೊಬ್ಬರು we are chosen by God. We are chosen by God. Hallelujah. ನಾವು ದೇವರಿಂದ ಆರಿಸಲ್ಪಟ್ಟಿದ್ದೇವೆ. ನಮ್ಮ ಒಳಗಡೆ ದೇವರ ಕಾರ್ಯ ನೆರವೇರಬೇಕಾಗಿದೆ ಅಂತಂದ್ರೆ we have to allow Jesus. We have to allow Jesus. ನಾವು ಯೇಸುವನ್ನು ಅಲೌ ಮಾಡಬೇಕಾಗಿದೆ. ಹಾಲೆಲೂಯಾ. ನಾವು ಪವಿತ್ರಾತ್ಮನಿಗೆ ಅಲೌ ಮಾಡಬೇಕಾಗಿದೆ. ದೇವರೇ, ಪವಿತ್ರಾತ್ಮ ದೇವರೇ, ಏನು ನನ್ನಲ್ಲಿ ಕಾರ್ಯ ಸಾಧಿಸಬೇಕೆಂಬುದಾಗಿ ನಿನ್ನ ಚಿತ್ತವಿದೆಯೋ ಅದು ನೆರವೇರಿಸುವುದಕ್ಕಾಗಿ ನನ್ನನ್ನು ನಾನು ನಿನಗೆ ಒಪ್ಪಿಸಿಕೊಡುತ್ತೇನೆ. ಹಾಲೆಲೂಯಾ. When we allow God, when we allow the Holy Spirit, ಆವಾಗ ದೇವರ ಕಾರ್ಯವು ನಮ್ಮ ಮೂಲಕವಾಗಿ ನೆರವೇರುವಂತದ್ದಾಗಿದೆ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. We are not ordinary people. We are not ordinary people. We are extraordinary people. Hallelujah. We are extraordinary people. Hallelujah. ಸಂಸೋನನ್ನು ದೇವರು ಆರಿಸಿಕೊಂಡಿದ್ದು ಬೇರೆನೆ. We know that. We know that Old Testament. ಹಳೆ ಒಡಂಬಡಿಕೆಯಲ್ಲಿ ನಮಗೆ ಗೊತ್ತು. ಪ್ರವಾದಿಗಳನ್ನು ದೇವರು ಆರಿಸಿಕೊಂಡಂತ ಉದ್ದೇಶನೇ ಬೇರೆ. ಯಾಕಂದ್ರೆ ತನ್ನ ಕಾರ್ಯ ಸಾಧಿಸಬೇಕಾಗಿತ್ತು. ಆತನ ಕಾರ್ಯ, ಆತನ ಕೆಲಸ ಆಗಬೇಕಾಗಿದೆ. ಆತನ ಕೆಲಸ ಆಗಬೇಕಾಗಿದೆ. ಆತನ ಚಿತ್ತ ನಮ್ಮ ಮೂಲಕವಾಗಿ ನೆರವೇರಬೇಕಾಗಿದೆ. People, are you ready for that? Today the Holy Spirit asking everyone, are you ready for that? ಕರ್ತನ ಚಿತ್ತವು ನಮ್ಮಲ್ಲಿ ನೆರವೇರಬೇಕಾಗಿದೆ. ಕರ್ತನ ಕಾರ್ಯವು, ಕರ್ತನ ಕೆಲಸವು ನಮ್ಮ ಮೂಲಕವಾಗಿ ನೆರವೇರಬೇಕಾಗಿದೆ. Hallelujah. Hallelujah. ಕರ್ತನ ಚಿತ್ತ, ಕರ್ತನ ಕಾರ್ಯ ನಮ್ಮ ಮೂಲಕವಾಗಿ ನೆರವೇರಬೇಕಾಗಿದೆ. ಅದಕ್ಕಾಗಿ ನಿಮ್ಮನ್ನು ನೀವು ಪರಿಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಡ್ರಿ. ದೇವರೇ, ಬೈಬಲ್ ಓದ್ರಿ. ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನವನ್ನು ಓದಿ ಪ್ರಾರ್ಥನೆ ಮಾಡ್ರಿ. ಏನಂತ ಪ್ರಾರ್ಥನೆ ಮಾಡ್ರಿ? ನನ್ನಲ್ಲಿ ಕಾರ್ಯ ಸಾಧಿಸುವ ನಿನ್ನ ಶಕ್ತಿಯ ಪ್ರಕಾರ ದೇವರೇ, ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರೇ. ಕರ್ತನೆ, ನಿನ್ನ ಕಾರ್ಯಗಳು, ನಿನ್ನ ಕೆಲಸಗಳು, ನಿನ್ನ ಚಿತ್ತ, ನಿನ್ನ ಆಲೋಚನೆ, ನಿನ್ನ ವಿಚಾರ ನನ್ನ ಒಳಗಡೆ ನೆರವೇರುವುದಕ್ಕಾಗಿ ನನ್ನನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ. ಎವ್ರಿ ಡೇ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನೇ, ನಾನು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ನೀನು ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಲೂ ದೇವರು ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾನೆ.
ನಿನ್ನ ಮೂಲಕವಾಗಿ ಏನು ಮಾಡಬೇಕೆಂಬುದಾಗಿ ಆತನ ಉದ್ದೇಶ ಇದೆಯೋ, ಆತನ ಉದ್ದೇಶವು ನಿಮ್ಮ ಮೂಲಕವಾಗಿ ಆತನು ನೆರವೇರಿಸುವಂತವನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಸರೆಂಡರ್ ಟು ಜೀಸಸ್ ಕ್ರೈಸ್ಟ್, ಸರೆಂಡರ್ ಟು ಜೀಸಸ್ ಕ್ರೈಸ್ಟ್. ಒಪ್ಪಿಸಿಕೊಡ್ರಿ ಪ್ರಿಯರೇ, ಕರ್ತನಿಗೆ ಒಪ್ಪಿಸಿಕೊಡ್ರಿ, ಯೇಸು ಸ್ವಾಮಿಗೆ ಒಪ್ಪಿಸಿಕೊಡ್ರಿ. ಹಾಲೆಲೂಯಾ, ಹಾಲೆಲೂಯಾ. ಸಂಡೇ ಬಿಲೀವರ್ಸ್ ಆಗ್ಬೇಡ್ರಿ, ಸಂಡೇ ಬಿಲೀವರ್ಸ್ ಆಗುವಂತ ಅವಶ್ಯಕತೆ ಇಲ್ಲ. ಹಾಲೆಲೂಯಾ. ಗಾಡ್ ನೋಸ್ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್. ನಮ್ಮ ಒಳಗೆ ನಮ್ಮ ಹೊರಗೆ ನಿನ್ನ ಆಲೋಚನೆ ಕೂಡ ನಾನು ಬಲ್ಲೆನು ಎಂಬುದಾಗಿ ಕರ್ತನ್ ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ಈ ಪೆಂಡಮಿಕ್ ಮುಗಿತಾ ಬಂತು, ಈಗ ಲಾಕ್ಡೌನ್ ಬಿಟ್ಟಿರಲ್ಲ, ಸಡಲ್ ಮಾಡಿದ್ದಾರೆ. ಏನು ಮಾಡ್ಲಪ್ಪ, ಏನು ಮಾಡ್ಲಿಪ್ಪ, ಏನ್ ಮಾಡ್ಬೇಕು? ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರೇ, ಪ್ರೇ. ಏನು ಮಾಡುವಂತ ಅವಶ್ಯಕತೆ ಇಲ್ಲ, ಪ್ರಾರ್ಥನೆ ಮಾಡ್ರಿ. ಬೈಬಲ್ ಹೆಚ್ಚು ಓದ್ರಿ, ಪ್ರಾರ್ಥನೆ ಮಾಡ್ರಿ, ಕರ್ತನ ಮೇಲೆ ಆತುಕೊಳ್ರಿ. ಏನಂತ ಆತ್ಕೊಳ್ಬೇಕು? ಸ್ವಾಮಿ, ಈ ಪೆಂಡಮಿಕ್ ಮುಗಿತಾ ಬಂತು ದೇವರೇ, ಈಗ ನಾನು ಹೊರಗಡೆ ಬೀಳ್ತೇನೆ, ಈಗ ನಾನು ನನ್ನ ಕೆಲಸಗಳಿಗೆ ಹೋಗ್ತೇನೆ, ಈಗ ನಾನು ನನ್ನ ಸೇವೆ ಮಾಡಲಿಕ್ಕೆ ಹೋಗ್ತೇನೆ, ಈಗ ನಾನು ನನ್ನ ಬಿಸಿನೆಸ್ ಮಾಡಲಿಕ್ಕೆ ಹೋಗ್ತೇನೆ. ದೇವರೇ, ನಿನ್ನ ಕಾರ್ಯವು ನನ್ನಲ್ಲಿ ನೆರವೇರಲಿ, ನಿನ್ನ ಕಾರ್ಯವು, ನಿನ್ನ ಉದ್ದೇಶವು, ನಿನ್ನ ಚಿತ್ತವು, ನಿನ್ನ ಉದ್ದೇಶವು ನನ್ನ ಒಳಗಡೆ ನೆರವೇರಲಿ ಎಂಬುದಾಗಿ ಕರ್ತನಿಗೆ ಒಪ್ಪಿಸಿಕೊಟ್ಟವರಾಗಿ ನೀವು ಹೋಗುವುದಾದರೆ ಆತನ ಕಾರ್ಯವು ನಿಮ್ಮಲ್ಲಿ ನೆರವೇರುವಂತದ್ದಾಗಿದೆ. ಆತನ ಏನು ಮಾಡಬೇಕೆಂಬುದಾಗಿದ್ದಾನೋ ವಿ ಡೋಂಟ್ ನೋ. ನಾವು ವಿಚಾರ ಮಾಡಬಹುದು, ಬಿಸ್ನೆಸ್ ಮಾಡುವಂತವ್ರು ವಿಚಾರ ಮಾಡಬಹುದು, ಏನಪ್ಪಾ ಬಿಸ್ನೆಸ್ ಎಲ್ಲ ಹಾಳಾಗಿ ಹೋಗ್ಬಿಡ್ತು ಈ ಪೆಂಡಮಿಕ್ನಿಂದ, ಲಾಕ್ಡೌನ್ ಇಂದ. ಏನ್ ಮಾಡ್ಬೇಕಪ್ಪ ಒಂದು ಗೊತ್ತಾಗ್ತಾ ಇಲ್ಲ ನನಗೆ, ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲಲ್ಲ, ಮುಂದೆ ಹೆಂಗೆ? ನೀನ್ ಏನ್ ಆಲೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಲೆಲೂಯಾ. ಏನು ಮಾಡುವಂತ ಅವಶ್ಯಕತೆ ಇಲ್ಲ, ಆಲೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಲೆಲೂಯಾ. ದೇವರ ಕೈಗೆ ನಿನ್ನ ಬಿಸಿನೆಸ್ ಅನ್ನು ಒಪ್ಪಿಸಿಕೊಡು. ಲಿಸನ್ ಕೇರ್ಫುಲಿ, ದಿಸ್ ಇಸ್ ಅ ಪ್ರೊಫೆಟಿಕ್ ವರ್ಡ್ ಐ ಆಮ್ ಸ್ಪೀಕಿಂಗ್ ಟು ಯು. ಸಬ್ಮಿಟ್ ಯೋರ್ ಸೆಲ್ಫ್ ಟು ಗಾಡ್ಸ್ ಹ್ಯಾಂಡ್. ಯಾವ ರೀತಿಯಾಗಿ ಆ 5 ರೊಟ್ಟಿ 2 ಮೀನುಗಳು ಯೇಸುವಿನ ಕೈಗೆ ಬಂದವೋ ಆ ರೀತಿಯಾಗಿ ನಿನ್ನ ಬಿಸಿನೆಸ್, ನೀನು ಮಾಡುವಂತ ಕೆಲಸ, ನಿನ್ನ ಜೀವಿತ, ನಿನ್ನ ಸೇವೆ, ನಿನ್ನ ಆತ್ಮಿಕ ಜೀವಿತ, ನಿನ್ನ ಕುಟುಂಬ, ನಿನ್ನ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಯೇಸುವಿನ ಕೈಗೆ ಒಪ್ಪಿಸಿಕೊಡು. Hallelujah. That's enough. That's enough. That's enough. ಯೇಸುವಿನ ಕೈಗೆ ಅದು ಬಂದ ಮೇಲೆ you know that what the Bible says. ಸತ್ಯವೇದ ಏನ್ ಹೇಳ್ತದೆ ನಿಮ್ಗೆ ಗೊತ್ತು. ಯೇಸುವಿನ ಕೈಯಲ್ಲಿ ಅದು ಬಂದ ಮೇಲೆ ಏನಾಯ್ತಂತೆ ಪ್ರಿಯರೇ? ಅಭಿವೃದ್ಧಿ ಆಯಿತು. ಸಿ ವಾಟ್ ದ ಬೈಬಲ್ ಸೇಸ್. 5 ರೊಟ್ಟಿ 2 ಮೀನಾನ ದೇವರು ಹಸಿ ಮೀನ ಹಾಕ್ಲಿಲ್ರಿ, ಅಲ್ಲಿ ಫ್ರೈಡ್ ಫಿಶ್, ಫ್ರೈ ಆದಂತ ಮೀನುಗಳು ಆ ಬುಟ್ಟಿಯಲ್ಲಿ ಇದ್ದು. ಸಿ ದಟ್ ಈಸ್ ಅ ಮಿರಕಲ್, ದಟ್ ಈಸ್ ಅ ಮಿರಕಲ್. ದೇವರು ಯೇಸು ಸ್ವಾಮಿ ಆ ಕಾರ್ಯವನ್ನು ಮಾಡಿದ. ಶಿಷ್ಯರು ಬಂದು ಹೇಳಿದ್ರು, ಇವರನ್ನು ಕಳಿಸ್ಬಿಡಪ್ಪ, ಇವ್ರು ಎಲ್ಲಾದ್ರೂ ಹಳ್ಳಿಯಲ್ಲಿ ಹೋಗಿ ಊಟ ಮಾಡಿಕೊಂಡು ಮರುದಿವಸ ನಾಳೆ ಬರ್ಲಿ. ಶಿಷ್ಯರು ನೋಡ್ರಿ ಎಂತ ಆಲೋಚನೆ ಇದೆ. ಯೇಸು ಸ್ವಾಮಿ ಸೈಲೆಂಟ್ ಆಗಿ ಕುಂತು ನಿಮ್ಮಲ್ಲಿ ಏನಿದೆ ಎಂಬುದಾಗಿ ಕೇಳಿದ. ಏನಿದೆ ಸ್ವಾಮಿ? ಒಂದು ಸಣ್ಣ ಹುಡುಗ ಬಂದ, ಅವನ ಕಡೆಯಲ್ಲಿ 5 ರೊಟ್ಟಿ 2 ಮೀನ ಇದೆ, ಅಷ್ಟೇ ಸಾಕು. 5 ರೊಟ್ಟಿ 2 ಮೀನ ಇದೆ, ತಗೊಂಡ್ ಬಾ. ಯೇಸು ಸ್ವಾಮಿಯಿಂದ ತಗೊಂಡ್ ಬಾ, ಇವತ್ತು ನನ್ನ ಕಾರ್ಯವನ್ನು ನಾನು ತೋರಿಸ್ತೇನೆ. I will show my wonders. Hallelujah. ಯಾರು ಚಿಂತೆ ಮಾಡ್ತಾ ಇದ್ದೀರೋ, God is speaking to you. This is a prophetic word. God will show his wonders. God will show his wonders in your business, in your workplace, in your house, in your spiritual life, in your ministry. God will show wonders. Hallelujah. Receive it. Receive the word in Jesus' name. Receive the word. You will see the wonders. You will see the wonders. Hallelujah. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತದೆ, ನಿಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ, ನೋಡ್ರಿ, ನಾವು ಬೇಡುವುದಕ್ಕಿಂತಲೂ, ಹಾಲೆಲೂಯಾ, ನಾವು ಬೇಡುವುದಕ್ಕಿಂತಲೂ, ಹಾಲೆಲೂಯಾ, ಹಾಲೆಲೂಯಾ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ. ಒಬ್ಬರು ಸೇವಕರು ಈ ರೀತಿಯಾಗಿ ಬೇಡ್ಕೊತಾ ಇದ್ರಂತೆ, ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ. This is very, very beautiful scriptures. I love this scripture.
Hallelujah. I love this scripture. I confess when my prayer, ನನ್ನ ಪ್ರಾರ್ಥನೆ ಇದ್ದಾನ ಅರಿಕೆ ಮಾಡಿ ಪ್ರಾರ್ಥನೆ ಮಾಡ್ತೀನಿ ವಾಕ್ಯವನ್ನು ಎತ್ತಿ. You also do that. You will see the God's miracle, God's live miracle in your life. Hallelujah. ಬೇಡುವುದಕ್ಕಿಂತಲೂ ಒಬ್ಬರು ಸೇವಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ಯೇಸು ಸ್ವಾಮಿ ಒಂದು 50-100 ಜನ ಇದು ಸಭೆ ನನಗೆ ಕೊಟ್ಟು ಬಿಡಪ್ಪ, 100 ಜನ ಆದ್ರೆ ಸಾಕಪ್ಪ. ನೋಡ್ರಿ, ಅವರು ಬೇಡಿಕೊಳ್ತಾ ಇದ್ದಾರೆ. ಅವರ ಯೋಚನೆ ಏನಿದೆ, 50 ಅಥವಾ 100 ಅಷ್ಟೇ ಜನ ಹಿಡಿಯುವಷ್ಟು ಸಭೆ ಕೊಟ್ಬಿಟ್ರೆ ಸಾಕಪ್ಪ, ಸಾಕು ದೇವರೇ. ಹಾಲೆಲೂಯಾ. ಒಂದು ವೇಳೆ ನಾವು ಕೂಡ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇರಬಹುದು. ಚೀಪ್ ಪ್ರೇಯರ್, ಚೀಪ್ ಮೆಂಟ್ಯಾಲಿಟಿ ಪ್ರೇಯರ್. ಯಾಕಂದ್ರೆ ನಮ್ಮ ದೇವರನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡಿರ್ತೇವೆ ಅಂತಂದ್ರೆ, ಹಿ ಈಸ್ ಅ ಬೆಗ್ಗರ್. ಆತನೊಬ್ಬ ಭಿಕ್ಷೆಗಾರ ಆಗಿರಬಹುದು. ಇದು ಸಾರಿ ಟು ಸೇ ದಿಸ್. ಕೆಲವೊಬ್ರು ಈ ರೀತಿಯಾಗಿ ವಿಚಾರ ಮಾಡಿರ್ತಾರೆ. ಬಿಕಾಸ್ ಐ ನೋ ದಟ್. ನನಗೆ ಬಹಳ ದುಃಖ ಅನಿಸುತ್ರಿ ದೇವರನ್ನ ಅರ್ಥ ಕೆಲವರು ಮಾಡಿಕೊಂಡು ಅವರಿಗೆ ತಿಳಿಸಿ ಹೇಳುವಾಗ ಅವರ ಕಣ್ಣುಗಳು ತೆರೆಯಲ್ಪಡ್ತದೆ. ಬಡ ನಮ್ಮ ದೇವರನ್ನು ಬಡವನ್ ಮಾಡ್ಕೊಂಡ್ಬಿಟ್ಟಾರೆ ಕೆಲವರೆಲ್ಲ. ಬಡವನು, ಪೂವರ್. ಅವರ್ ಗಾಡ್ ಇಸ್ ಪೂವರ್. ನೋ, ದಟ್ ಇಸ್ ಅ ರಾಂಗ್. ಅವರ್ ಗಾಡ್ ಇಸ್ ನಾಟ್ ಪೂವರ್. ಅವರ್ ಗಾಡ್ ಇಸ್ ರಿಚ್. ಅವರ್ ಗಾಡ್ ಇಸ್ ಕಿಂಗ್. ಅವರ್ ಗಾಡ್ ಇಸ್ ದ ಕಿಂಗ್ ಆಫ್ ಕಿಂಗ್. ಅರಸನ ಬಳಿಯಲ್ಲಿ ಹೋಗಿ ನೀನು ಬೇಡಿಕೊಳ್ಳುವಾಗ ಯಾವ ರೀತಿಯಾಗಿ ಬೇಡ್ಕೋಬೇಕು? ಅರಸನ ಮಕ್ಕಳು ನೀವು. ಯು ಆಲ್ಸೋ ಬಿಕಮ್ ಕಿಂಗ್. ನೀನು ಅರಸರೇ. ಅರಸನ ಬಳಿಯಲ್ಲಿ ಬೇಡಿಕೊಳ್ಳುವಾಗ ಭಿಕ್ಷೆಗಾರರ ಹಾಗೆ ಬೇಡ್ಕೋಬೇಡ್ರಿ, ಅಧಿಕಾರದಿಂದ ಕೇಳ್ರಿ. ಅದಕ್ಕೆ ಹೇಳ್ತಾ ಇದ್ದಾನೆ, ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ. ಆ ಸೇವಕನು ಆತನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಬೈಬಲ್ ಹೇಳ್ತೈತ್ರಿ, ಅತ್ಯಧಿಕವಾದಂತ ಕಾರ್ಯಗಳನ್ನು ಮಾಡುವಂತ ದೇವರು ನಮ್ಮ ಕೂಡ ಇದ್ದಾನೆ. ಅತ್ಯಧಿಕವಾಗಿ ಮಾಡುವಂತ ದೇವರು. ಹಾಲೆಲೂಯ. ಆ ಕನಸಿನಲ್ಲಿ ದೇವರು ಅವನೊಟ್ಟಿಗೆ ಮಾತನಾಡಿದ ಅಂತ. ಏನ್ ಕೇಳ್ತಾ ಇದ್ದೆ? ನಾನು ನಿನ್ನ ವಿಷಯದಲ್ಲಿ ಆಲೋಚನೆ ಮಾಡಿದ್ದು ಏನಂತಂದ್ರೆ, ಅಟ್ ಲೀಸ್ಟ್ ನಿನ್ನ ಸಭೆಯಲ್ಲಿ 10,000 ಜನ ಇರಬೇಕು, ದೊಡ್ಡ ಸಭೆ ಇರಬೇಕು. ಅದು ನನ್ನ ಯೋಜನೆ, ನನ್ನ ಕಾರ್ಯ ನಿನ್ನ ಮೂಲಕವಾಗಿ ಸಾಧಿಸಬೇಕು ಎಂಬುದಾಗಿ ಈ ಸಭೆ, ಈ ಊರಿಗೆ ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದೇನೆ ಎಂಬುದಾಗಿ ದೇವರು ಅವನೊಟ್ಟಿಗೆ ಮಾತನಾಡಿದ ಮೇಲೆ ಅವನು ಹಿ ರಿಪೆಂಟೆಡ್. ಎದ್ದು ಪಶ್ಚಾತ್ತಾಪ ಪಟ್ಟು, ದೇವರೇ ಕ್ಷಮಿಸಪ್ಪ, ನನ್ನ ಮೆಂಟ್ಯಾಲಿಟಿ ಬಹಳ ಕಡಿಮೆ ಇದೆ, ಚೀಪ್ ಆಗಿಬಿಟ್ಟಿದೆ, ನಾನು ಬಹಳ ಕೆಳಮಟ್ಟದಲ್ಲಿ ನಾನು ಆಲೋಚನೆ ಮಾಡಿದೆ ಎಂಬುದಾಗಿ. ಹಾಲೆಲೂಯಾ. ದ ಬೈಬಲ್ ಸೇಸ್, ನೋಡ್ರಿ, ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಏನ್ ಯೋಚನೆ ಮಾಡ್ತಾ ಇದ್ದೀರಿ? ಈಗ ಲಾಕ್ಡೌನ್ ಮುಗೀತು, ಏನೇನು ಯೋಚನೆ ಮಾಡ್ತಾ ಇದ್ದೀರಿ? ಮತ್ತೇನು ಮುಂದೆ ಲಾಕ್ಡೌನ್ ಮಾಡ್ತಾರೋ ಏನೋ, ಇದನ್ನು ಅದು. ಅವ್ರು ಏನ್ ಮಾಡ್ತಾರ ಮಾಡ್ಕೊಳ್ಳಿ ಬಿಡಿ, ಅವ್ರು ಏನ್ ಮಾಡ್ತಾರ ಅದನ್ನ ಬಿಟ್ಬಿಡಿ. ಓಕೆ, ಅದನ್ನ ಬಿಟ್ಬಿಡಿ, ಏನಾದ್ರೂ ಮಾಡ್ಕೊಳ್ಳಿ. ಹಾಲೆಲೂಯಾ. ಆದ್ರೆ ದೇವರು ನಿನ್ನನ್ನು ಮಾತ್ರ ಬಿಟ್ಟಿಲ್ಲ. ಹಾಲೆಲೂಯಾ. ತಪ್ಪಾದ ಆಲೋಚನೆ ಮಾಡಬೇಡ್ರಿ. ನಿಮ್ಮ ಮನಸ್ಸಿನಲ್ಲಿ ತಪ್ಪಾದ ಆಲೋಚನೆಗಳನ್ನು ಮಾಡಬೇಡ್ರಿ. ಹಾಲೆಲೂಯಾ. ಡೋಂಟ್ ಥಿಂಕ್ ನೆಗೆಟಿವ್ ಇನ್ ಯುವರ್ ಮೈಂಡ್. ಡೋಂಟ್ ಬಿ ನೆಗೆಟಿವ್, ಬಿ ಪಾಸಿಟಿವ್. ಡೋಂಟ್ ಬಿ ನೆಗೆಟಿವ್, ಡೋಂಟ್ ಥಿಂಕ್ ನೆಗೆಟಿವ್ ಇನ್ ಯುವರ್ ಮೈಂಡ್. ನಿನ್ನ ಮನಸ್ಸಿನಲ್ಲಿ ನೆಗೆಟಿವ್ ವಿಚಾರ ಮಾಡಬೇಡ್ರಿ. ಹಾಲೆಲೂಯಾ. ನೆಗೆಟಿವ್ ಆಗಿ ಇರಬೇಡ್ರಿ. ಯಾಕಂದ್ರೆ ಬೈಬಲ್ ಸೇಸ್ ಏನಂತಂದ್ರೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ, ಏನ್ ಬೇಡ್ಕೊಳ್ತಾ ಇದ್ದೀರೋ ಅದಕ್ಕಿಂತಲೂ, ಅದರ ಮೇಲುಗಡೆ ನಿನ್ನ ಯೋಚನೆಕ್ಕಿಂತಲೂ ಅತ್ಯಧಿಕವಾಗಿ ಕಾರ್ಯವನ್ನು ಸಾಧಿಸುವಂತ ದೇವರು ನಮ್ಮೊಟ್ಟಿಗಿದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತೈತಿ, ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರು. ಅತ್ಯಧಿಕವಾಗಿ ಮಾಡಲು ಶಕ್ತನು. ಅತ್ಯಧಿಕವಾಗಿ ಮಾಡಲು ಶಕ್ತನಾದಂತ ದೇವರು. ಹಾಲೆಲೂಯಾ. ಪ್ರೈಸ್ ಟು ಗಾಡ್, ಪ್ರೈಸ್ ಟು ಗಾಡ್. ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾದಂತ ಕಾರ್ಯಗಳನ್ನು ಮಾಡುವಂತ ದೇವರು ಆತನು. That's why the Bible says, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. He is able. ಶಕ್ತನಂದ್ರೆ ಏಬಲ್. He is able.
He is able. That's why the Bible says. Hallelujah. He is able. ಆತನು ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. Our don't think he is not ordinary God. Our Jesus is not ordinary Jesus. ನಮ್ಮ ಯೇಸು ಸಾಧಾರಣವಾದಂತ ಯೇಸು ಅಲ್ಲ. ನಮ್ಮ ಯೇಸು ಸಾಧಾರಣವಾದಂತ ಯೇಸು ಅಲ್ಲ. ಅದಕ್ಕಾಗಿ ಮೊದಲು ನಮ್ಮ ಯೇಸು ಸ್ವಾಮಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಎಲ್ಲಿಯವರೆಗೂ ನಮ್ಮ ಯೇಸುವನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಯೇಸು ಸ್ವಾಮಿ ಅಂದ್ರೆ ನಮಗೆ ಗೊತ್ತಾಗುವುದಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ಅಂದ್ರೆ ನಾವು ಒಂದೇ ಒಂದು ತಿಳ್ಕೊತೀವಿ. ಯೇಸು ಸ್ವಾಮಿ ಅಂದ್ರೆ ಒಂದೇ ಒಂದು ವಿಚಾರ ಮಾಡ್ತೀವಿ. ಏನಂತ ವಿಚಾರ ಮಾಡ್ತೀವಿ? ಯೇಸು ಸ್ವಾಮಿ ಅಂದ್ರೆ ಒಂದೇ ಒಂದು ವಿಚಾರ ಮಾಡ್ತೀವಿ. ಏನ್ ವಿಚಾರ ಮಾಡ್ತೀವಿ ಗೊತ್ತಾ? ಅದ್ಭುತನು, ಕಾರ್ಯ ಮಾಡುವಂತ ದೇವರು, ಕಾಯುವಂತ ದೇವರು, ನನಗೋಸ್ಕರ ರಕ್ತ ಸುರಿಸಿದ್ದಾನೆ, ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ. ಹಲ್ಲೆಲೂಯಾ. ಆತನೇ ನಿಜವಾದ ದೇವರು, ನನ್ನನ್ನು ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಇಷ್ಟೇ ಅರ್ಥ ಮಾಡ್ಕೊಂಡಿದ್ದೇವೆ ನಾವು. ಬೇಸಿಕ್ ಥಿಂಗ್ ವಿ ಅಂಡರ್ಸ್ಟ್ಯಾಂಡ್. ಯೇಸು ಸ್ವಾಮಿಯನ್ನು ಬೇಸಿಕ್ ಥಿಂಗ್ ಅಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಆತನ ಆಳವಾದದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಯೇಸುವನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ವಿ ಶುಡ್ ರೀಡ್ ದ ಬೈಬಲ್. ನಾವು ಸತ್ಯವೇದವನ್ನು ಓದಬೇಕು. ಯಾವ ರೀತಿಯಾಗಿ ಓದ್ಬೇಕಂದ್ರೆ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಸಹಾಯದಿಂದ ನಾವು ಸತ್ಯವೇದವನ್ನು ಓದುವಾಗ, ಪವಿತ್ರಾತ್ಮನ ಸಹಾಯದಿಂದ ನಾವು ಸತ್ಯವೇದವನ್ನು ಓದುವಾಗ ಯೇಸುವಿನಲ್ಲಿ ಇರುವಂತ ಆಳ ನಮಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಹೂ ಈಸ್ ಜೀಸಸ್ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಅವಾಗ ಯಾವ ವಿಷಯದಲ್ಲೂ ನಾವು ಹೆದರುವಂತ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಬೇಡಿಕೆ, ನಾವು ಪ್ರಾರ್ಥನೆ ಮಾಡುವ ಒಂದು ವಿಧಾನವೇ ಚೇಂಜ್ ಆಗಿಬಿಡ್ತದೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಂತ ವಿಧಾನವೇ ಚೇಂಜ್ ಆಗ್ತದೆ. ನಾವು ಮಾತನಾಡುವಂತ ವಿಧಾನ ಚೇಂಜ್ ಆಗ್ತದೆ. ಯಾಕಂತಂದ್ರೆ ನಾವು ಮೊದಲು ಯೇಸುವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆಳವಾಗಿ. ಹಲ್ಲೆಲೂಯಾ. ಪಾಸ್ಟರ್ ಏನ್ ಹೇಳ್ತಾರೋ ಅಷ್ಟೇ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೇವೆ. ಕೆಲವೊಮ್ಮೆ ಅಷ್ಟೇ ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆನ್ಲೈನ್ ನಲ್ಲಿ ನಾವು ಮೆಸೇಜ್ಗಳನ್ನು ಕೇಳ್ತಾ ಇರ್ತೇವೆ, ಅಷ್ಟೇ ಅರ್ಥ ಮಾಡ್ಕೊಳ್ಳುತ್ತೇವೆ. ಅದು ಅಷ್ಟೇ ಸಾಲದು. ಯು ಹ್ಯಾವ್ ಟು ರೀಡ್ ಯುವರ್ ಬೈಬಲ್. ಹಲ್ಲೆಲೂಯಾ. ನೀವು ನಿಮ್ಮ ಸತ್ಯವೇದವನ್ನು ತೆರೆದು ಪವಿತ್ರಾತ್ಮನ ಸಹಾಯದಿಂದ ನೀವು ವಾಕ್ಯವನ್ನು ಓದುವಾಗ ಆವಾಗ ಕ್ರಿಸ್ತನ ಎಂದರೆ ಏನು ಎಂಬುದಾಗಿ ನಿಮಗೆ ಆಳವಾಗಿ ಗೊತ್ತಾಗ್ತದೆ ಪ್ರಿಯ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಎಂಬುದಾಗಿ. ದೇವರು ಏನೋ ನಂಬರ್ 1 ದೇವರು ಏನೋ ನಮ್ಮಲ್ಲಿ ಕಾರ್ಯ ಸಾಧಿಸಬೇಕೆಂಬುದಾಗಿದ್ದಾನೆ. ಅದಕ್ಕೆ ಒಪ್ಪಿಸಿಕೊಡ್ರಿ. ದೇವರೇ, ನಿನ್ನ ಕಾರ್ಯ ನನ್ನಲ್ಲಿ ಸಾಗಲಿ, ನೆರವೇರಲಿ. ನಿನ್ನ ಕಾರ್ಯ ನನ್ನಲ್ಲಿ ಏನು ನೆರವೇರಬೇಕಾಗಿದೆಯೋ ಅದು ನಿನ್ನ ಅಭಿಷೇಕದ ಮೂಲಕವಾಗಿ ನನ್ನ ಒಳಗಡೆ ನೆರವೇರಲಿ ಎಂಬುದಾಗಿ ಒಂದನೇದಾಗಿ ನಾವು ಕರ್ತನಿಗೆ ಒಪ್ಪಿಸಿಕೊಡೋಣ. ಎರಡನೇದಾಗಿ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ದೇವರು ನಮಗೆ ಒದಗಿಸಿಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ನಮ್ಮ ಪ್ರಾರ್ಥನೆ ಶೈಲಿಯನ್ನು ಕೂಡ ನಾವು ಮಾರ್ಪಡಿಸಿಕೊಳ್ಳೋಣ. ದೇವರೇ, ಈಗ ಏನ್ ಬೇಡಿಕೊಳ್ತಾ ಇದ್ದೀರೋ, ಈಗ ಏನ್ ಕೇಳ್ತಾ ಇದ್ದೀರೋ ಅದಕ್ಕಿಂತಲೂ ಉನ್ನತವಾದದ್ದನ್ನು ಕೇಳಿ. ಈಸ್ ಅ ಕಿಂಗ್. ಅರಸನ್ರಿ. ಅರಸನ ಬಳಿಯಲ್ಲಿ ಹೋಗಿ ನನಗೊಂದು ಸೈಕಲ್ ಕೊಡಿಸ್ಪ ಅಂತ ಕೇಳ್ತೀರಾ? ಅರಸನ ಬಳಿಯಲ್ಲಿ ಹೋಗಿ ಅರಸನ ಮಕ್ಕಳಾಗಿ, ಬಿಕಾಸ್ ವಿ ಆರ್ ದ ಚೈಲ್ಡ್ ಆಫ್ ಜೀಸಸ್. ಯೇಸು ಸ್ವಾಮಿ ಅರಸನ ಮಕ್ಕಳು ನಾವು. ಅರಸನ ಮಕ್ಕಳು ನಾವು. ಅಷ್ಟಲ್ಲದೆ ಬೈಬಲ್ ಅಲ್ಲಿ ಹೇಳ್ತದೆ, ಗಲಾತ್ಯ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ಮತ್ತು ಒಂದು ಯೋಹಾನ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ ಏನಂತಂದ್ರೆ, ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ಮೋಸ್ಟ್ ಹೈ ಗಾಡ್. ಪುತ್ರರು ಎಂಬ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ. ಗಲಾತ್ಯ ಬರೆದ ಪತ್ರಿಕೆಯಲ್ಲಿ ಓದುವಾಗ ಪುತ್ರನು ಎಂಬುದಾಗಿ, ಪುತ್ರನು ಆತನ ಪುತ್ರನು ಅಂದ್ರೆ ಆತನ ಮಕ್ಕಳು ನಾವು. ಅದಕ್ಕೆ ಯೇಸು ಸ್ವಾಮಿ ಪರಲೋಕದ ಪ್ರಾರ್ಥನೆಯಲ್ಲಿ ಏನು ಕಳಿಸಿದ ಅಂದ್ರೆ ಪ್ರಿಯರೇ, ನಾವೆಲ್ಲ ಮನ್ಯಾಗ ಮಾಡ್ತೀವ್ರಿ ಪ್ರಾರ್ಥನೆ, ಅದರಲ್ಲಿ ಫಸ್ಟ್ ಏನ್ ಕಳಿಸಿದ ಅಂತಂದ್ರೆ, ಪರಲೋಕದಲ್ಲಿರುವ ನನ್ನ ತಂದೆಯೇ. ಹಲ್ಲೆಲೂಯಾ. ಯೇಸು ಸ್ವಾಮಿಯು ತನ್ನ ತಂದೆಯನ್ನು ಯಾವ ರೀತಿಯಾಗಿ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ ಅಂತಂದ್ರೆ, ಆತನು ನನಗಷ್ಟೇ ತಂದೆಯಲ್ಲ, ಆತನು ನಿಮಗೂ ತಂದೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ತನ್ನ ಶಿಷ್ಯರಿಗೆ ಹೇಳಿದ, ಪರಲೋಕದಲ್ಲಿರುವಂತ ನನ್ನ ತಂದೆಯೇ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ಸಿಗುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಏನ್ ಸಿಗ್ತೈತ್ರಿ? ಯೆಹೋವಾ, ಗಾಡ್ ಆಫ್ ಜೆಹೋವಾ, ಜೆಹೋವಾ ಈರೆ, ಜೆಹೋವಾ ಚಿತ್ಕಿನೋ, ಜೆಹೋವಾ ಎಲ್ ಶಡಾಯ್, ಜೆಹೋವಾ
ಈ ರೀತಿಯಾಗಿ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಯೇಸು ನಮಗೆ ಯಾವ ರೀತಿಯಾಗಿ ಇಂಟ್ರಡ್ಯೂಸ್ ಮಾಡಿಕೊಟ್ಟ ಅಂದ್ರೆ ಪರಲೋಕದಲ್ಲಿರುವಂತಹ ನನ್ನ ತಂದೆಯೇ. ಬಿಕಾಸ್ ಯೇಸು ಸ್ವಾಮಿ ತಂದೆಯೊಟ್ಟಿಗೆ ನಮ್ಮನ್ನು ಕನೆಕ್ಟ್ ಮಾಡ್ತಾ ಇದ್ದಾನೆ. ಏನಂತಂದ್ರೆ, ಯು ಆರ್ ನಾಟ್ ಸ್ಲೇವ್, ನೀವು ಗುಲಾಮರಲ್ಲ, ನೀವು ಗುಲಾಮರಲ್ಲ, ನೀವು ಸೇವಕರು ಅಲ್ಲ. ನಾವು ಸೇವಕರಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇರುವಂತವರು ಸೇವಕರು. ಮೋಶೆಯೆಲ್ಲ ಕರ್ತನ ಮನೆಯಲ್ಲಿ ನಂಬಿಗಸ್ತನ ಸೇವಕನಾಗಿದ್ದನು, ಅವರೆಲ್ಲ ಸೇವಕರು. ಹಳೆ ಒಡಂಬಡಿಕೆಯಲ್ಲಿ ಇರುವಂತವರೆಲ್ಲರೂ ಸೇವಕರು. ವೆನ್ ವಿ ಕಮ್ ಟು ದ ನ್ಯೂ ಟೆಸ್ಟಮೆಂಟ್, ಹೊಸ ಒಡಂಬಡಿಕೆಯಲ್ಲಿರುವಂತಹ ನಾವುಗಳು, ಹಲ್ಲೆಲೂಯಾ, ಹೊಸ ಒಡಂಬಡಿಕೆ ಇರುವಂತಹ ನಾವುಗಳು ಏನಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ನಾವು ಕರ್ತನಿಗೆ ಮಕ್ಕಳಾಗಿದ್ದೇವೆ. ನೋಡ್ರಿ, ತಂದೆ ಕಡೆ ಮಕ್ಕಳು ಬಂದು ಅಧಿಕಾರದಿಂದ ಕೇಳ್ತಾರೆ, ಅಪ್ಪ ನನಗೆ ಇದು ಬೇಕು, ಅಪ್ಪ ನನಗೆ ಅದು ಬೇಕು. ದಟ್ ಈಸ್ ಅಥಾರಿಟಿ, ಅಧಿಕಾರ. ಅದು ಅಧಿಕಾರದಿಂದ ಕೇಳ್ತಾರ. ನಾವು ಯಾಕೆ ಅಧಿಕಾರದಿಂದ ಕೇಳಬಾರ್ದ್ರಿ? ಸಿ, ದಟ್ಸ್ ವೈ ಬೈಬಲ್ ಸೇಸ್, ನಿನ್ನ ಕಾರ್ಯ ನನ್ನ ಒಳಗಡೆ ಸಾಕಲಿದೆ. ನಿನ್ನ ಕಾರ್ಯ. ಆತನು ತಂದೆ, ಆತನು ತಂದೆಯಾಗಿದ್ದಾನೆ. ತಂದೆಯೇ, ನನ್ನ ಜೀವಿತದಲ್ಲಿ ಏನು ಮಾಡಬೇಕೆಂಬುದಾಗಿದೆಯೋ ಅದು ನನ್ನ ಜೀವಿತದಲ್ಲಿ ನೆರವೇರಲಿ, ನನ್ನ ಬಿಸಿನೆಸ್ಸಿನಲ್ಲಿ ನೆರವೇರಲಿ, ನನ್ನ ಕೆಲಸದಲ್ಲಿ ನೆರವೇರಲಿ. ನಾನು ಮಾಡುವಂತ ಕೆಲಸಗಳಲ್ಲಿ ಕರ್ತನೆ, ಎಲ್ಲೇ ಮಾಡ್ತಾ ಇರ್ಬೋದು ಕೆಲಸ, ಕರ್ತನೆ ನನ್ನ ಕೆಲಸದ ಸ್ಥಳದಲ್ಲಿ ನಿನ್ನ ಚಿತ್ತ ನೆರವೇರಲಿ, ನಿನ್ನ ಯೋಜನೆಗಳು ಏನಿದೋ ಅದು ನೆರವೇರಲಿ. ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಒಪ್ಪಿಸಿಕೊಡು. ನಿನ್ನ ಅಭಿವೃದ್ಧಿ ಪ್ರಾರಂಭ. ಯಾಕಂದ್ರೆ ಒಮ್ಮೆ ದೇವರು ಹಿಡಿದುಕೊಂಡ ಅಂದ್ರೆ, ಒಮ್ಮೆ ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟ ಮೇಲೆ ನಂಬಿಕೆಯಿಂದ, ಅದು ದೇವರ ಕೆಲಸ, ನಿನ್ ಕೆಲಸ ಅಲ್ಲ, ಅದು ದೇವರ ಕೆಲಸ. ಸ್ವಾಮಿ ಅವಾಗ ಏನ್ ಮಾಡ್ತಾನ? ತನ್ನ ಚಿತ್ತ ನಿನ್ನಲ್ಲಿ ಏನಿದೆಯೋ ಅದನ್ನು ನಿನ್ನ ಮೂಲಕವಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ವೇಳೆ ನಿನ್ನ ಕೆಲಸಗಳಲ್ಲಿ ನಿನ್ನನ್ನು ಪ್ರಮೋಷನ್ ಕೊಟ್ಟು ನಿನ್ನನ್ನು ಅಭಿವೃದ್ಧಿಪಡಿಸಬಹುದು. ನಿನ್ನ ಬಿಸಿನೆಸ್ಸಿನಲ್ಲಿ ಪ್ರಮೋಷನ್ ಕೊಟ್ಟು ನಿನ್ನ ಬಿಸಿನೆಸ್ ಅನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಬಹುದು. ಹೂ ನೋಸ್ ದ್ಯಾಟ್? ಹೂ ನೋಸ್ ದ್ಯಾಟ್? ಹಲ್ಲೆಲೂಯಾ. ಹೂ ನೋಸ್ ದ್ಯಾಟ್? ವಿ ಡೋಂಟ್ ನೋ. ನಮ್ಗೆ ಗೊತ್ತಿಲ್ರಿ. ನಾವು ಈಗಿಂದ ವಿಚಾರ ಮಾಡ್ತೀವಿ ಅಷ್ಟೇ. ದೇವರು ಮುಂದಿಂದ ವಿಚಾರ ಮಾಡ್ತಾನ್ರಿ. ಗಾಡ್ ಆಲ್ವೇಸ್ ಥಿಂಕ್ ಫ್ಯೂಚರ್. ಪ್ರೆಸೆಂಟ್ ವಿಚಾರ ಮಾಡ್ತೀವ್ರಿ. ನಮ್ಮ ಮೈಂಡ್ ಯಾವಾಗಲೂ ಪ್ರೆಸೆಂಟ್, ಫ್ಯೂಚರ್ ವಿಚಾರ ಮಾಡೋದಿಲ್ಲ. ದೇವರು ಪ್ರೆಸೆಂಟ್ ವಿಚಾರ ಮಾಡೋದಿಲ್ಲ, ಫ್ಯೂಚರ್ ವಿಚಾರ ಮಾಡ್ತಾನೆ ನಮ್ಮ ವಿಷಯದಲ್ಲಿ. ಫ್ಯೂಚರ್, ಭವಿಷ್ಯತ್ತಿನ ವಿಷಯದಲ್ಲಿ, ಮುಂದೆ ನನ್ನ ಮಕ್ಕಳನ್ನು ಈ ರೀತಿಯಾಗಿ ಆಶೀರ್ವದಿಸಬೇಕು, ಈ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು, ಈ ರೀತಿಯಾಗಿ ಏಳಿಗೆ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತದೆ ಪ್ರಿಯರೇ. ಕೊನೆಯದಾಗಿ ನಾನು ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದ್ರೆ, ರೀಡ್ ದ ಸ್ಕ್ರಿಪ್ಚರ್. ದೇವರ ವಾಕ್ಯವನ್ನು ಓದಿ ವಾಕ್ಯವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡಿ. ಈ ವಾಕ್ಯವನ್ನು ಓದ್ರಿ. ಮತ್ತೊಮ್ಮೆ ಹೇಳ್ತೀನಿ, ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21ನೇ ವಚನವನ್ನು ಓದಿ ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನಲ್ಲಿ ಏನು ಕಾರ್ಯ ಸಾಧಿಸಬೇಕೆಂಬುದಾಗಿದೆಯೋ ನಿನ್ನ ಶಕ್ತಿಯ ಮೂಲಕವಾಗಿ, ನಿನ್ನ ಪವಿತ್ರಾತ್ಮನ ಅಭಿಷೇಕದ ಮೂಲಕವಾಗಿ, ಪವಿತ್ರಾತ್ಮನ ನಡೆಸುವಿಕೆಯ ಮೂಲಕವಾಗಿ ನಿನ್ನ ಉದ್ದೇಶ ನನ್ನ ಒಳಗಡೆ ನೆರವೇರಲಿ ಎಂಬುದಾಗಿ ಮೊದಲೇದಾಗಿ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ಎರಡನೇದಾಗಿ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕಾರ್ಯ ಮಾಡುವಂತ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ಏನು ಅತ್ಯಧಿಕವಾಗಿ ನನ್ನ ಜೀವಿತದಲ್ಲಿ ಮಾಡಬೇಕೆಂಬುದಾಗಿದೆಯೋ ಅದಕ್ಕೆ ನಾನು ಒಪ್ಪಿಸಿಕೊಡ್ತೇನೆ. ಅವುಗಳು ನನ್ನ ಒಳಗಡೆ ನೆರವೇರಲಿ. ನನ್ನ ಕುಟುಂಬದಲ್ಲಿ ಇರುವಂತವರ ಜೀವಿತದಲ್ಲಿ, ಬಿಸಿನೆಸ್ಸಿನಲ್ಲಿ, ಕೆಲಸದಲ್ಲಿ, ನನ್ನ ಆತ್ಮಿಕ ಜೀವಿತದಲ್ಲಿ, ಆರ್ಥಿಕದಲ್ಲಿ, ಆರೋಗ್ಯದಲ್ಲಿ, ಎಲ್ಲಾ ವಿಷಯಗಳಲ್ಲಿ ದೇವರೇ ಅವುಗಳು ನೆರವೇರಲಿ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾದಂಥದ್ದು ನೀನು ಏನು ಮಾಡಬೇಕೆಂಬುದಾಗಿದೆಯೋ ಅವುಗಳು ನೆರವೇರಲಿ ಎಂಬುದಾಗಿ ಹೇಳಿ ನೀವು ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸುವುದಾದರೆ ಅವುಗಳು ನಿಮ್ಮ ಮೂಲಕವಾಗಿ ಅವುಗಳು ನೆರವೇರ್ತದೆ. ನೀವು ಅನುಭವಿಸುತ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅನುಭವಿಸುತ್ತೀರಿ. ನೀವು ಇದ್ದ ಪರಿಸ್ಥಿತಿಯಲ್ಲಿ ದಿನಗಳಲ್ಲಿ ಇರುವುದಿಲ್ಲ. ಬರುವಂತ ದಿನಗಳಲ್ಲಿ ದೇವರು ನಿಮ್ಮನ್ನು ಮತ್ತೊಂದು, ಅಂದ್ರೆ ಗಾಡ್ ವಿಲ್ ಟೇಕ್ ಟು ಯು ನೆಕ್ಸ್ಟ್ ಲೆವೆಲ್. ಇನ್ನೊಂದು ಹಂತಕ್ಕೆ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ದೇರ್ ಇಸ್ ಅ ಶಿಫ್ಟ್ ಇಸ್ ಕಮಿಂಗ್. ಕೆಲವೊಬ್ಬರ ಜೀವಿತದಲ್ಲಿ ದೇರ್ ಇಸ್ ಅ ಶಿಫ್ಟ್ ಇಸ್ ಕಮಿಂಗ್. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ, ಅಂದ್ರೆ ಉನ್ನತವಾದಂತ ಆ ಸ್ಥಳಕ್ಕೆ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಪ್ರಿಯರೇ. ರಿಸೀವ್ ದ ಪ್ರೊಫೆಟಿಕ್ ವರ್ಡ್ ಇನ್ ಜೀಸಸ್ ನೇಮ್. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಓ ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ.
ಕರ್ತನೆ, ನಿನ್ನ ಕಾರ್ಯ ನಮ್ಮಲ್ಲಿ ನೆರವೇರಬೇಕಾಗಿದೆ. ಒಪ್ಪಿಸಿಕೊಡ್ತೇವೆ ದೇವರೇ. ನಿನ್ನ ಉದ್ದೇಶಗಳಿಗೆ ಒಪ್ಪಿಸಿಕೊಡ್ತೇವೆ, ನಿನ್ನ ಕಾರ್ಯಕ್ಕೆ ಒಪ್ಪಿಸಿಕೊಡ್ತೇವೆ, ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡ್ತೇವೆ ದೇವರೇ. ನಾವು ನಿನಗೆ ಒಪ್ಪಿಸಿಕೊಡುತ್ತೇವೆ ದೇವರೇ. ನಮ್ಮನ್ನು ನಾವೇ ನಿಮಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇವೆ ದೇವರೇ. ಈ ಸಮಯದಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿಕೋ, ನಮ್ಮಲ್ಲಿ ಕಾರ್ಯ ಮಾಡು. ನಿನ್ನ ಉದ್ದೇಶ ಸಂಕಲ್ಪಗಳು ನಮ್ಮ ಒಳಗಡೆ ನೆರವೇರಲಿ. ಅಷ್ಟು ಮಾತ್ರವಲ್ಲದೆ ಕರ್ತನೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಏನು ಮಾಡಬೇಕೆಂಬುದಾಗಿದೆಯೋ ನಮ್ಮ ಜೀವಿತದಲ್ಲಿ ಕರ್ತನೆ, ಬಿಸ್ನೆಸ್ಗಳಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ಆತ್ಮಿಕ ಜೀವಿತದಲ್ಲಿ ಏನ್ ಮಾಡಬೇಕೆಂಬುದಾಗಿದೆಯೋ ಅದು ಮಾಡುವುದಕ್ಕಾಗಿ ಒಪ್ಪಿಸಿಕೊಡ್ತೇವೆ ದೇವರೇ. ಅದು ಮಾಡುವುದಕ್ಕಾಗಿ ಒಪ್ಪಿಸಿಕೊಡ್ತೇವೆ ದೇವರೇ. ಅದೇ ನಮ್ಮ ಜೀವಿತದಲ್ಲಿ ನೆರವೇರಲಿ. ನಮ್ಮ ಕುಟುಂಬವನ್ನು, ನಮ್ಮನ್ನು, ಎಲ್ಲವನ್ನು ಸಂಪೂರ್ತಿಯಾಗಿ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ದೇವರೇ. ನಿನ್ನ ಚಿತ್ತವೇ ನಮ್ಮಲ್ಲೇ ನೆರವೇರಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರುವಂತ ಸೋಮವಾರ ದಿವಸ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ನಾವು ಮತ್ತೆ ಫೇಸ್ಬುಕ್ ಅಲ್ಲಿ ಬರ್ತೇನೆ ಪ್ರಿಯರೇ. ಸೊ ಮತ್ತೆ ಸೋಮವಾರ ದಿವಸ ನಾವು ಸಿಗುವಂತವರಾಗಿರೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.